ಹಲೋ ಪ್ರಸಾದ್. ಹಾಯ್ ಅಣ್ಣ. ಹೆಂಗ ಅನಿಸ್ತೆ ನಿನ್ನೆ ಮ್ಯಾಚ್? ಮ್ಯಾಚ್ ಚಲೋ ಇತ್ತು, ಬಟ್ ನಮ್ ಕಡೆ ಆಗ್ಲಿಲ್ಲ. ಅದೇ ಒಂದ್ ಪ್ರಾಬ್ಲಮ್ ಆಯ್ತು. ಇಲ್ಲ, ಕೃಣಾಲ್ ನಮ್ ಕಡೆ ಪಾಂಡ್ಯ ಆಗಿದ್ರೆ ಇನ್ನು. ಕೃಣಾಲ್ ಪಾಂಡ್ಯದ ಒಂದು ಸ್ಟೇಟ್ಮೆಂಟ್ ಏನದ ಅಂದ್ರ, ಪ್ರತಿ ಮ್ಯಾಚ್ ನಾವ್ ಗೆಲ್ಲಕ್ ಆಗಂಗಿಲ್ಲ. ಈ ಸೋಲ್ನ ಸೋಲ್ಗತೆ ತಿಳ್ಕೊರಿ, ಇನ್ನೂ ಬಾಳ್ ಮ್ಯಾಚ್ ಅದಾವ ನಮ್ಮ ಅಂತ ಹೇಳಕತ್ತಾನ. ಸೊ ನಿಂದ ವ್ಯೂ ಏನದ ಐತಿ ಪಾಯಿಂಟ್ ಮ್ಯಾಗ್? ನಿಜ, ಅವ್ರು ಹೇಳೋದು ಕರೆಕ್ಟ್ ಐತಿ. ಎಲ್ಲಾ ಮ್ಯಾಚ್ ಗೆಲ್ಬೇಕಂದ್ರೆ ಆಗಲ್ಲ. 14 ಮ್ಯಾಚ್ 15 ಮ್ಯಾಚ್ ಕಂಟಿನ್ಯೂಸ್ ಎಲ್ಲಾ ಗೆಲ್ಬೇಕಂದ್ರೆ ಚಾನ್ಸೇ ಇಲ್ಲ ಅದ. ಎಲ್ಲಾ ಮ್ಯಾಚ್ ನಮ್ದಾಗ ಗೆದ್ರೆ ಉಳ್ದಾರೆ ಮಾಡಕ್ ಪಾಪ ಟೀಮ್ಗಳು ಫ್ರಾಂಚೈಸೀಸ್. ಏ ಅಂದ್ರೆ ನಾವ್ ಇನ್ನೂ ಲೀಡ್ ಕೊಡೋಣ ಅಂತ. ಏನ್ ಹಂಗೇನಿಲ್ಲ. ಆ, ಒಂದ್ ಪಾಸಿಟಿವ್ ಆಯ್ತು ಅಂತ ಅಷ್ಟೇ. ಇಲ್ಲ, ಇನ್ನೊಂದ್ ಏನಂದ್ರ ನಮ್ ಹೋಮ್ ಗ್ರೌಂಡ್ ನನ್ನ ಸ್ವಲ್ಪ ಹೋಪ್ ಜಾಸ್ತಿ ಇತ್ತು ನಾವ್ ಗೆಲ್ತೇವ್ ಅಂತೇಳಿ. ಬಟ್ ನಮ್ ಡೇಟಾ ಹೇಳ್ತದ ಹ್ಮ್ 50% ಅಷ್ಟ ವಿನ್ನಿಂಗ್ ಚಾನ್ಸ್ ಅದ RCB ಹೋಮ್ ಗ್ರೌಂಡ್ ಆಗ ಹೇಳೋದು. ಸೊ ನಿನ್ನೆ ಸೋತ್ವಲ್ಲ, ಮತ್ತ ಪ್ರೊಬಾಬಿಲಿಟಿ ಕಮ್ಮಿನ ಹಾಕೊಂತ ಹೊಂಟದ ಹೋಮ್ ಗ್ರೌಂಡ್ ಒಳಗಡೆ. ಬಟ್ ಅವೇದೊಳನ ಗೆದ್ದೇವೆ. ಸ್ಟಾರ್ಟಿಂಗ್ 2 ಮ್ಯಾಚ್ ಗೆದ್ದಿದ್ ನಮ್ಗೆ ಭಾಳ ಚಲೋ ಅನ್ಸಿತ್ತ. ಬಟ್ ಇದೊಂದ್ ಮ್ಯಾಚ್ ನಡೀತದ ಬಿಡ. ಬಟ್ ಎಲ್ಲೋ ಒಂದ್ ಕಡೆ ನಾವು ಬ್ಯಾಟಿಂಗ್ ಮೇಲೆ ಅದೇ. ಭಾಳ ಡಿಪೆಂಡ್ ಅದೇವಿ. ಬ್ಯಾಟಿಂಗ್ ಅನ್ನ ನಮ್ಮನ್ನ ಸೋಲಿಸ್ಲಾ ಅಂತ ಒಂದ್ ಸ್ವಲ್ಪ ಅನ್ಸಾಕತ್ತದ. ಇವನ್ ಬೌಲಿಂಗ್ ನಿನ್ನ ಮ್ಯಾಚ್ ನೋಡ್ರೆ ಬೌಲಿಂಗ್ ಚಲೋ ಮಾಡಿದಾರ ಹೇಳ್ಬೇಕಂದ್ರೆ ನಮ್ಗ ಚಲೋ ಮಾಡ್ಲಿ ಅನ್ಸತ್ತ. ಮೇಲಿನ ಮೇಲೆ ನೋಡಿದ್ರ. ಬಟ್ ಬ್ಯಾಟ್ಸ್ಮನ್ ಗಳು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಫ್ಲಾಪ್ ಆಗಿದ್ರಿಂದ ಸ್ಕೋರ್ ಕಮ್ಮಿ ಆಯ್ತು ನಮ್ದು. ಅದಕ್ಕೆ ಬೌಲರ್ ಡಿಫೆಂಡ್ ಮಾಡಕ್ ಆಗ್ಲಿಲ್ಲ ಪಾಪ. 170 ಸ್ಕೋರ್ ಏನೋ ಅಷ್ಟೇನು ಕಮ್ಮಿ ಸ್ಕೋರ್ ಅಲ್ಲ ಆಕ್ಚುಲಿ. ಬಟ್ ಏನದ ಚಿನ್ನಸ್ವಾಮಿ ಗ್ರೌಂಡ್ ಒಳಗೆ ಭಾಳ ಕಡಿಮೆ ಆಯ್ತದ ಅಷ್ಟ. ಅದೇ ನಿನ್ನೆ ಮಾತಾಡಿದಂಗ ಗ್ರೌಂಡ್ ಸಾಂದತಿ. ಬಟ್ ಏನೋ ಫಾಸ್ಟ್ ಬೌಲರ್ಸ್ ಬಹಳ ಹೆಲ್ಪ್ ಆಯ್ತು ನಿನ್ನೆ. ಹ್ಮ್. ಸಿರಾಜ್ ಅವ್ರಿಗೆ, ಅರ್ಷದ್ ಖಾನ್ ಅವ್ರಿಗೆ. ಈಗ ಸಿರಾಜಿಂದ ಒಂದು ಎಮೋಷನ್ ಮೂಮೆಂಟ್ ಅನ್ನ, ಈಗ RCB ಜೊತೆ 7 ವರ್ಷ ಆಡಿ ಮತ್ ಅದ್ರ ಅಪೋಸಿಟ್ ಆಡೋದು ಅಂತಂದ್ರೆ ಅದು ಮತ್ತೆ ಚಿನ್ನಸ್ವಾಮಿ ಗ್ರೌಂಡ್ ಒಳಗಡೆ ಅಂದ್ರೆ ಎಮೋಷನಲ್ ಮೂಮೆಂಟ್ ಪಾಪ ಅವ್ರಿಗೆ. ಆದ್ರೆ ಅವ್ರ ಆಟ ಅವ್ರು ಆಡಬೇಕಾ, ಯಾವ ಟೀಮ್ದಾಗ ಇರ್ತಾರ ಅಲ್ಲಿ ಆಡಬೇಕಾಗ್ತದ ಅವ್ರನ್ನು. ಸೊ ಅವ್ರದ್ದು ಒನ್ ಆಫ್ ದಿ ಬೆಸ್ಟ್ ಕಮ್ ಬ್ಯಾಕ್ ಆತಂತ ನೀ ಅನಿಸ್ತದೆ ನಿನ್ನೆ ಮ್ಯಾಚ್ ಒಳಗಡೆ. ಒಂದ್ ಸಾಂಗ್ ನೆನಪಾಗೈತಿ. ನೀನೇ ಸಾಕಿದಾಗಿನಿ, ನಿನ್ನ ಮುತ್ತಿನಾಗಿನಿ, ಅದ್ದಾಗಿ ಕುಕ್ಕಿತಲ್ಲೋ, ಕರೆ ಮುತ್ತಿಗೆ ಕುಕ್ಕಿತಲ್ಲೋ. ಹಂಗ ಅನ್ನಕ್ಕೂ ಬರೋದಿಲ್ಲ. ಸೊ ಮ್ಯಾಚ್ ಅದ. ಬಟ್ ನಮ್ಮವ್ರ ನಮಗ ಇಲ್ಲ ಬಟ್ ಹೆಂಗ ನಮ್ಮ ಟೀಮ್ ಒಳಗಿದ್ದು ನಮಗ ದೋಖಾ ಮಾಡ್ರೆ ಅದ್ ಬೇರೆ. ಬಟ್ ಅಪೋಸಿಟ್ ಟೀಮ್ ಒಳಗೆ ಆಡ್ಬೇಕಾದ್ರೆ ಅವ್ರ ಆಟ ಅವ್ರು ಆಡ್ಬೇಕಾಗ್ತದ. ಸೊ ಎಲ್ಲೊಂದ್ ಕಡೆ ಖುಷಿ. ನಮ್ಮ RCB ಹುಡುಗ ಹೊರಗಡೆ ಹೋದ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರ, ನೋಡಕ್ ಖುಷಿ ಆಗ್ತದ. ಬಟ್ ನಾವ್ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಾದ್ರ, ವಿಷಯ. GT ಫೀಲ್ಡಿಂಗ್ ಬಾಳ್ ವೀಕ್ ಇತ್ತು ಅನ್ಸಕತ್ತದ. ನೀನ್ ಕ್ಯಾಚ್ ಡ್ರಾಪ್ ಆಗಿರೋದಾಗಿರ್ಬೋದು, ರನ್ನಿಂಗ್ ವಿಕೆಟ್ ಗಳು ಮಿಸ್ ಮಾಡೋದಾಗಿರ್ಬೋದು. GT ಬಾಳ ಚಾನ್ಸ್ ಕೊಟ್ಲ RCBಗೆ. ನಿಜ, ಬಾಳ ಅಂದ್ರ ಫೀಲ್ಡಿಂಗರ್ ನಮ್ ಪಟ್ಟಿದಾರ್ಗ ಚಾನ್ಸ್ ಸಿಕ್ತು. ಅವ್ರ ಫೀಲ್ಡಿಂಗ್ ಸರಿ ಮಾಡ್ಲಿಲ್ಲ ಹೇಳ್ಬೇಕಂದ್ರ. ಅದೇ ಹ್ಮ್. ಹಂಗೆ ಸೇಮ್ ಕ್ಯಾಚ್ ನಮ್ಮ ಆರ್ ಕಡೆ ಒಂದ್ ಕ್ಯಾಚ್ ಎಷ್ಟಂದ್ ಹಿಡಿದ್ರು ಅದನ್ನ. ಲಿವಿಂಗ್ ಕ್ಯಾಚ್ ಎಷ್ಟಂದ್ ಹಿಡಿದ್ರು ಸ್ಟಾರ್ಟಿಂಗ್ ಒಳಗ. ಅವ್ರದಾಗ ಫೀಲ್ಡಿಂಗ್ ಸರಿ ಅನ್ಸ್ತಿಲ್ಲ ನಂಗೂ. ನಾವ್ ಹೋಲ್ ಮ್ಯಾಚ್ ನೋಡಿದ್ರ RCB ಬಾ ಚಾನ್ಸ್ ಕೊಟ್ರ. ಬಟ್ RCB ಹೋಲ್ ಅಂಡ್ ಸೋಲ್ ಮ್ಯಾಚ್ ಬಿಟ್ಕೊಟ್ವಿ ಅಂತ ಒಂದ್ಸಲ ಫೀಲಿಂಗ್ ಬರಾಕತ್ತದ. ಸ್ಟಾರ್ಟಿಂಗ್ ಅನ್ನ ಫಿಲ್ ಸಾಲ್ಟ್ ಕ್ಯಾಚ್ ಮಿಸ್ ಆಗಿತ್ತು. ಆಮೇಲೆ ರಜತ್ ಪಜಿದಾರ್ ಚಾನ್ಸ್ ಸಿಗಾಕತ್ತಿತ್ತು. ಅದೇ ಅದೇ. ಸೊ ಇದನ್ನೆಲ್ಲ ನೋಡಿದ್ರ ನಂಗೆ ಎಲ್ಲೊಂದ್ ಕಡೆ ಲಿವಿಂಗ್ಸ್ಟನ್ ಒಬ್ರು ಉಪಯೋಗ ಮಾಡ್ಕೊಂಡ್ರ. ಅವ್ರು ಕ್ಯಾಚ್ ಮಿಸ್ ಆಗಿದ್ದು ಹೊರತು ಉಳ್ಕಿದಾರ ಯಾರು ಮಾಡ್ಕೊಲಿಲ್ಲ ನಿನ್ನ ಅದನ್ನು. ಅದೇ ಹಂಗೆ. ನಿನ್ನೆ ಅದೇ ನಂಗೆ ಇನ್ನೊಂದ್ ನಿನ್ ಪಾಸಿಟಿವ್ ಏನ್ ತಗೋಬೇಕಂದ್ರೆ ನಿನ್ನೆ ಮ್ಯಾಚ್ ಒಳಗ ಮಿಡ್ಲ್ ಆರ್ಡರ್ ಎಷ್ಟ್ ಸ್ಟ್ರಾಂಗ್ ಐತೆ ಅಂತ ಗೊತ್ತಾಯ್ತು ನಮ್ಗೆ ನಿನ್ನೆ. ಹಾ, ಲಿವಿಂಗ್ಸ್ಟನ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು. ಕೃಣಾಲ್ ಪಾಂಡ್ಯದ ಅವ್ರು ಒಂದು ಬಂದ್ ಬೈ ಹೆಂಗ್ ಚಾನ್ಸ್ ಟೇಕ್ ಆಫ್ ಮಾಡ್ರಿ ಟೀಮ್ನ. ಬೈ ಮಿಸ್ಟೇಕ್ ಆಗಿ ಕೃಣಾಲ್ ಪಾಂಡ್ಯ ಔಟ್ ಆಗ್ತಿಲ್ಲ ಅಂತಂದ್ರೆ ಇನ್ನೂ ಸ್ಕೋರ್ ಜಾಸ್ತಿ ಆಗ್ತಿತ್ತು. ಕೃಣಾಲ್ ಪಾಂಡ್ಯ ಏನಾದ್ರು ಇದ್ದಿದ್ರ ಅವ್ರು ಔಟ್ ಆದ್ಮೇಲೆ ಟೀಮ್ ಡೇವಿಡ್ ಬಂದು ಮ್ಯಾಚ್ ಲಾಸ್ಟ್ ಓವರ್ ಮಟ್ಟ ತಗೊಂಡ್ ಹೋಗಿದ್ದು ಬಾಳ ಬ್ಯೂಟಿಫುಲ್ ಇತ್ತು ನೋಡಾಕಂದ್ರೆ. ಫ್ಯಾನ್ಸ್ಗಂತೂ ಎಂದೂ ನಿರಾಸೆ ಮಾಡೋದಿಲ್ಲ ಅವ್ರ, ನಿನ್ನೂ ನಿರಾಸೆ ಮಾಡ್ಲಿಲ್ಲ. ಬಟ್ ಸ್ಟಾರ್ಟಿಂಗ್ ಏನಾಯ್ತಲ್ಲ, ಮಾಡ್ಲಿಲ್ಲ. ಪಡಿಕಲ್ ಸ್ವಲ್ಪ ವೇಟ್ ಮಾಡಿ ಆಡ್ಬೇಕಿತ್ತು ಅನ್ಸಾಕತ್ತದ. ಯಾಕಂದ್ರೆ ವಿರಾಟ್ ಕೊಹ್ಲಿ ಔಟ್ ಆದ ತಕ್ಷಣ ಪಡಿಕಲ್ ಹೋದ್ರು. ಅದಾದ ನಂತರ ಪತಿದಾರ್ ಮತ್ತೆ ಸಾಲ್ಟ್ ಅನ್ನು ಸ್ವಲ್ಪ ಅಗ್ರೆಸಿವ್ ಆಡಕ್ ಹೋದ್ರು. ಸಂಗುಣ ಲಾಸ್ಟ್ ವಿಕೆಟ್ಗಳು ಹೋಗಾಕತ್ತಾವ. ಆ ಮೂಮೆಂಟ್ ಸ್ವಲ್ಪ ವೇಟ್ ಮಾಡಿ ಆಡಿದ್ರೆ ಇನ್ನೂ ಜಾಸ್ತಿ ಸ್ಕೋರ್ ಆಗ್ಬೋದಿತ್ತು ಅನ್ಸ್ತದ RCB. ಅದೇ ವೇಟ್ ಮಾಡ್ಬೇಕಾಯ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ ಹೋದ್ಮೇಲೆ ಎಲ್ಲರೂ ಸಾಲ್ಗೆ ಹೋಗೇ ಬಿಟ್ರು ಅವ್ರು 3 ಜನನು. ಹಾ. ಅವ್ರ ಸ್ವಲ್ಪ ವೇಟ್ ಮಾಡಿ ಟೈಮ್ ತಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ ಇಟ್ಸ್ ವಿಲ್ ಗುಡ್. ಬಟ್ ಏನಿತ್ತು ಅಂದ್ರೆ ನನ್ನ ಪ್ರಕಾರ ನಾವು ಪವರ್ ಪ್ಲೇದೊಳಗೆ ಜಾಸ್ತಿ ಪ್ರೆಷರ್ ಹಾಕೊಂಡ್ ಹೋಗಿ ನಮಗೆ ಪ್ರೆಷರ್ ಜಾಸ್ತಿ ಬಿತ್ತದ ಪವರ್ ಪ್ಲೇ ಒಳಗಡೆ. ಬಾಳ್ ಬಿತ್ತು. ಇವ್ರು ಫಿಕ್ಸ್ ಆಗ್ಬಿಟ್ಟಿದ್ರು ಅನ್ಸತ್ ನಂಗೆ 200+ ಹೊಡಿಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ರು ಇವ್ರು. ಗ್ರೌಂಡ್ ಸಾಂದ್ ಐತಿ ಹೊಡಿಬೇಕಂತ ಹೇಳಿ. ಅದೇ ಮಿಸ್ಟೇಕ್ ಮಾಡಿ ಅನ್ಸತ್ ನಂಗೆ ಅಗ್ರೆಸಿವ್ ಬ್ಯಾಟಿಂಗ್. ಬಟ್ ಚಲೋ ಸ್ಲೋ ಹೋಗಾಕ ಆಗಿ ಆಡಿದ್ರೆ ಏನೋ ಚೆನ್ನಾಗ್ ಹೋಗುತ್ತೆ. ಚಲೋ ಹೋಗಾಕತ್ತಿತ್ತ. ಆದ್ರೂ ಏನ್ ಅಷ್ಟೇನು ವೀಕ್ ಏನಿಲ್ಲ RCB ಬ್ಯಾಟಿಂಗ್. ನೀವು ಹೇಳ್ದಂಗ ಈಗ ಟಾಪ್ ಆರ್ಡರ್ ಫೇಲ್ ಆದ್ರೂ ನಮ್ ಮಿಡಲ್ ಆರ್ಡರ್ ತಗೊಂಡ್ ಹೋಗ್ತಾರ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದೈತೆ ನಮಗೆ ಈ ಮ್ಯಾಚ್ ಇಂದ. ಸೊ ಇಷ್ಟು ವರ್ಷ ಕ್ಲಿಯರ್ ಆಯ್ತು ನಾವು ನಮ್ಗದು. ವಿರಾಟ್ ಕೊಹ್ಲಿ ಮ್ಯಾಗ ಎಲ್ಲ ಪ್ರೆಷರ್ ಹಾಕಿ ವಿರಾಟ್ ಕೊಹ್ಲಿ ಮ್ಯಾಗ ಟೀಮ್ ಡಿಪೆಂಡ್ ಇತ್ತಲ್ಲ. ನೀನ್ ವಿರಾಟ್ ಕೊಹ್ಲಿ ಔಟ್ ಆದ್ರೂ ಅಷ್ಟೊಂದೇನ್ ಡಿಫ್ರೆನ್ಸ್ ಅನಿಸ್ತಿಲ್ಲ ಬ್ಯಾಟಿಂಗ್ ಆರ್ಡರ್ ಒಳಗಡೆ. ಆತದ ತಕ್ಷಣ ಬೌಲಿಂಗ್ ಅನ್ಸಿಲ್ಲ ನಮ್ಗೆ ಅನ್ಸಿಲ್ಲ. ಸ್ಟ್ರಾಂಗ್ ಅದ.
ಬಟ್ ಲಾಸ್ಟ್ ಮಿನಿ ವಿಡಿಯೋದಾಗ ಮಾತಾಡಿದಂಗ ಜಿ ಟಿ ಏನದ ಟಾಪ್ ತ್ರೀ ನ ಬಾಳ್ ಮೇನ್ ಇಂಪಾರ್ಟೆಂಟ್ ಇತ್ತು ಅದ್ರೊಳಗಡೆ. ಹ ಅವ್ರ ಮೂರು ಜನ ತಗೊಂಡ್ ಮ್ಯಾಲ ಮ್ಯಾಚ್. ಹೋಗ್ಬಿಟ್ರು ಮ್ಯಾಚ್ ಅವ್ರು. ಅವರ 3 ಜನನ ಮ್ಯಾಚ್ ತಗೊಂಡ್ ಹೋದ್ರಲ್ಲ, ಅಲ್ಲಿ ನಮ್ಗೆ ಏನು ಮಾಡಕ್ ಬರ್ಲಿಲ್ಲ ಅಂತ ಅನ್ಸಾಕತ್ತದ. ಇಲ್ಲ ಸ್ಟಾಟ್ಸ್ ನೋಡಿದ್ರೆ ನಾವ್ ಅಂತೀವ ಅಭಿಷೇಕ್ ಶರ್ಮಾ ಯಂಗ್ಸ್ಟರ್ ಫುಲ್ ಹಾವ್ ಮಾಡ್ತಾರ ಅಂಡ್ ಹ್ಮ್ ಜೈಸ್ವಾಲ್ ಮಾಡ್ತಾರ ನಾವು. ಈಗ ಸಾಯಿ ಸುದರ್ಶನ್ ಅವರು ಹ್ಮ್ ಕನ್ಸಿಸ್ಟೆಂಟ್ ಆಗಿದಾರೆ ಫುಲ್ ಅವ್ರ ಅವರೇಜ್ 40+ ಐತಿ ಎಲ್ಲಾ ಮ್ಯಾಚಸ್ ನೋಡಿದ್ರೆ. ಅವ್ರ ಜಸ್ಟ್ ಮ್ಯಾಚ್ ಟರ್ನ್ ಮಾಡ್ಬಿಟ್ಟು ಮ್ಯಾಚ್ ಅವ್ರ ಸಾಯಿ ಸುದರ್ಶನ್ ಜಸ್ಟ್ ಅವರು ಒನ್ ಕಾಮ್ ರನ್ ಆಗಿ ಒಳಗಡೆ ತಗೊಂಡ್ 50 ಮ್ಯಾಚ್ ಮಿಸ್ ನ ಆತ ಅವ್ರದ. ಹಾಫ್ ಸೆಂಚುರಿ. ಅದೇ ಅದೇ ನಂಗೂ ಬೇಜಾರ್ ಹ್ಮ್ ಹೇಳ್ಬೇಕು, ನಾನು ಆರ್ ಸಿ ಬಿ ಸಪೋರ್ಟರ್. ಬಟ್ ಹ್ಮ್. ಅವ್ರ ನೋಡ್ರಿ ನಂಗೆ ಬೇಜಾರ್ ಹೇಳ್ಬೇಕಂದ್ರ ಅದು. ಆದ್ರೂ ಸಿರಾಜಿಂದ ನಿನ್ನ ಕಮ್ಬ್ಯಾಕ್ ನೋಡ್ರೆ ಬಾಳ ಬೆಸ್ಟ್ ಇತ್ತು ಅನ್ಸದ. ಒಂದ ಅಟಿಟ್ಯೂಡ್ ಆಗಿರ್ಬೋದು, ಅವನ ಬಾಲಿಂಗ್ ಸ್ಟೈಲ್. ಸೊ ವಿತ್ ಕಾನ್ಫಿಡೆಂಟ್ಲೆ ಬಂದಿದ್ರಲ್ಲ ಅವ್ರ. ಸೊ ಅದ್ ನೋಡ್ರೆ ಬಾಳ ಬೆಸ್ಟ್ ಅನಿಸ್ತ ಅವ್ರದ ನಿನ್ ನಮಗ. ಅದೇ ಅದೇ ಅವರು ತುಂಬಾ ವರ್ಷ ಆಡ್ಯಾರಲ್ಲ ಈ ಪಿಚ್ ಒಳಗ, ಅವ್ರಿಗೂ ಗೊತ್ತಿರೋದು ಪಿಚ್ ಆಗಿದೆ ಎಲ್ಲ ಗೊತ್ತಿರುತ್ತೆ, ಎಲ್ಲ ಗೊತ್ತಿರತಿ. ಏನ ಹ್ಮ್ ಲಾಸ್ಟ್ ಇಯರ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಸಿರಾಜನ್ ಈ ಸಲ ಬೆಸ್ಟ್. ಎರಡು ಮುಂಬೈ ಅವ್ರ ಮ್ಯಾಚ್ ಆಗಿರ್ಬೋದು, ಈ ಮ್ಯಾಚ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು ನೀವು, ರೋಹಿತ್ ಶರ್ಮಾ ವಿಕೆಟ್ ತೆಗೆದ್ರು ಅವ್ರು ಫಸ್ಟ್ ಓವರ್ ಒಳಗ. ಹೌದು, ಫಸ್ಟ್ ಓವರ್ ಒಳಗಡೆನ. ಇಲ್ಲ ಹಂಗ ನಮ್ಮಲ್ಲಿ ಹಂಗೆ ಸಾಲ್ಟ್ ಟಾಪ್ ವಿಕೆಟ್. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ವಿಕೆಟ್ ತೆಗೆದ್ರು ಅವ್ರು. ಈಗ ನಮ್ ಕಡೆ ಕೀ ಪ್ಲೇಯರ್ ಸಾಲ್ಟ್ ಅದಾರ, ಅವ್ರ ಮೇಲೆ ಬಾಳ್ ಹೋಪ್ ಇತ್ತ. ಅವ್ರದ ವಿಕೆಟ್ ಹೋಗೋಣ ಸ್ವಲ್ಪ ಡಲ್ ಆಗಿಬಿಡ್ತದ. ಅದಕ್ಕೆ ಪಡಿಕಲ್ ಅನ್ನು ಸ್ವಲ್ಪ ಹೋಪ್ ವೇಟ್ ಇಟ್ಕೋತೀವಿ ಬಟ್ ಅದೇ ಮಾಡಿದ್ದಂದ್ರ. ಎಲ್ಲ ಟೈಮ್ ಕರೆಕ್ಟ್ ಆಗಲ್ಲ. ಹ್ಮ್ ಪಡಿಕಲ್ ವೇಟ್ ಮಾಡಿದ್ರೆ ಆಗ್ತಿತ್ತೇನೋ ಅಂತ ಒಂದ್ಸಲ ಹಿಂಗ್ ಫೀಲಿಂಗ್. ಅವ್ ಇದ್ದಿದ್ರನು ಸ್ವಲ್ಪ ಸ್ಕೋರ್ ಚಲೋ ಹೋಗ್ತಿತ್ತು, ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗ್ತಿತ್ತು. ಹ್ಮ್ ಇನ್ನೊಂದ್ ಕಡೆ ಆಕ್ಚುಲಿ ನಿನ್ ಮಿಸ್ಟೇಕ್ ಅಂತಂದ್ರ ಪತಿದಾರ್ದು ಮಿಸ್ಟೇಕ್ ಆಗಿದೆ. ಯಾಕಂತಂದ್ರೆ ಅಷ್ಟ್ ಅಗ್ರೆಸಿವ್ ಹೋಗ್ಬಾರ್ದೈತೆ ಪತಿದಾರ್, ಮಿಡಲ್ ಆರ್ಡರ್ ವರ್ಗು ವೇಟ್ ಮಾಡ್ಬೇಕಿತ್ತು ಅನಿಸ್ತದ. ಹಾ ಪಟೇಲ್ ಅವ್ರಿಗೆ ಗೊತ್ತ ಅಸೆಸ್ ಮಾಡ್ತಾರ, ಅವ್ರು ಸ್ಲೋ ಆಗಿ ಆಡ್ತಾರೆ ಹ್ಮ್ ಎಲ್ಲ ಟೈಮ್ ಅಷ್ಟು ಅಗ್ರೆಸಿವ್ ಆಡಕ್ ಹೋಗಲ್ಲ ಅವ್ರು. ಬಟ್ ಈ ಸಲ ಯಾಕೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಅವ್ರು ಹ್ಮ್ ಸ್ಲೋ ಆಗಿ ಆಡ್ಬೋದಿತ್ತು. ಇದೊಂದು ಬ್ಯಾಟಿಂಗ್ ಆರ್ಡರ್ ಫ್ಲಾಪ್ ಆಗಿದ್ದನ್ನ ಮಿಸ್ಟೇಕ್ ಆಯ್ತಂತ. ನಿನ್ ಮೇನ್ ಮಿಸ್ಟೇಕ್ ಬ್ಯಾಟಿಂಗ್ ಆರ್ಡರ್ ನಮ್ದು ಆಕ್ಚುಲಿ. ಅದ್ರೊಳಗ ಆ ಹ್ಮ್ ಕಡೆ ರಬಾಡ ಇರ್ಲಿಲ್ಲ. ರಬಾಡ ಇಲ್ಲ ಅಂತಂದ್ರು ಕೂಡ ಅವ್ರ ಬೌಲಿಂಗ್ ಲೈನ್ ಅಪ್ ಬಾಳ ಸ್ಟ್ರಾಂಗ್ ಕಾಣಕತ್ತೈತಿ ನಿನ್ನೆ. ಆ, ಇಶಾಂತ್ ಇಲ್ಲ ಶರ್ಮಾ ಬಂದ್ರು. ರಬಾಡ ರಬಾಡ ಇಲ್ಲ ಅನ್ಕೋತೀವಿ ನಾವು. ಹ್ಮ್ ರಬಾಡ ಇಲ್ಲ ಅಂದ್ರೆ ಅರ್ಷದ್ ಖಾನ್ ಯಂಗ್ಸ್ಟರ್ ಅವ್ರು ಹೆಂಗ್ ಇಂಪ್ಯಾಕ್ಟ್ ಮಾಡಿದ್ರು ಮ್ಯಾಚ್ ಒಳಗ ಅವ್ರು. ಆ, ಫಸ್ಟ್ ಅದೇ ಆರ್ ಸಿ ಬಿದ ಏನು ಬ್ಯಾಕ್ ಬೋನ್ ಅದ ವಿರಾಟ್ ಕೊಹ್ಲಿ, ಅವ್ರನ್ನ ತಗೊಂಡ್ ಹೋದವ. ನಮ್ದು ಹಿಂಗ್ನ ಹೋಗದ್ ಬಿಟ್ರು ಅವ್ರು ಯಂಗ್ಸ್ಟರ್. ಸ್ವಲ್ಪ ಹೊಡೆದ್ ಬಿತ್ತ ಅನಸ್ತದ ಆರ್ ಸಿ ಬಿಗೆ. ಬಟ್ ಕಾನ್ಫಿಡೆನ್ಸ್ ಒಳಗಡೆ ಏನ್ ಅಷ್ಟೇನ್ ಡಿಫ್ರೆನ್ಸ್ ಆಗಿಲ್ಲ ಅಂತಾನು ಅನ್ಸಾಕತ್ತದ. ಯಾಕಂದ್ರೆ ನಾವು ಆಲ್ರೆಡಿ ಕೆ ಕೆ ಆರ್ ಜೊತೆ ಮತ್ತ ಸಿ ಎಸ್ ಕೆ ಕೂಡ ಗೆದ್ದೇವಲ್ಲ. ಇದೊಂದ್ ನಡೀತದ ಹಿಂದ ಮುಂದ. ಹ್ಮ್ ಏನ. ಇನ್ನೊಂದ್ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಚ್ ಸ್ಟಾರ್ಟಿಂಗ್ ಒಳಗ ಇವ್ರು ಹ್ಮ್ ಹೆಂಗಂದ್ರ ಒಂದ್ 4 ಹೊಡಿತಾರೋ ಔಟ್ ಆಗೋರು, ಒಂದ್ 6 ಹೊಡ್ಯಾರೋ ಔಟ್ ಆಗೋರು. ಬೌಂಡ್ರಿ ಬಂದ್ರೆ ವಿಕೆಟ್ ಬಿಡುದು ನೆಕ್ಸ್ಟ್ ಬಾಲ್. ಎಲ್ಲಾರ್ದು ಹಂಗ ಇತ್ತ ಹ್ಮ್ ಆಲ್ಮೋಸ್ಟ್. ಬಟ್ ಅದು ಸೆಕೆಂಡ್ ಏನು ಅದ ಅರ್ಥ ಆಗ್ಲಿಲ್ಲ ನಮ್ಗೆ. ಈಗ ನಾನ್ ನೆಗೆಟಿವ್ ಯಾರೋ ಕಣ್ ಅಂತ. ಬಿದ್ದೈತೆ ನಮ್ಮ ಮೇಲೆ. ಈಗ ನೆಗೆಟಿವ್ ಅಂದ್ಬಿಟ್ಟು ನಾವು ಸೆಕೆಂಡ್ ಹಾಫ್ ಒಳಗಡೆ ನೋಡ್ರೆ ಮ್ಯಾಚ್ ಹೆಂಗ್ ನೋಡಕತ್ತ. ಹ್ಮ್ ಹೈಲೈಟ್ ನೋಡಕ್ ಅನ್ಸತ್ತದ ನಂಗೆ. ಮ್ಯಾಚ್ ಲೈವ್ ಮ್ಯಾಚ್ ನೋಡತ್ತೇವೆ, ಹೈಲೈಟ್ ನೋಡತ್ತೇವೆ ಗೊತ್ತಾಗತ್ತಿಲ್ಲ. ಒಂದ್ ಕಡೆ ಲಿವಿಂಗ್ ಸ್ಟೋನ್ ಹೊಡ್ಯಾಕತ್ತಾನ, ಅದೇ. ಒಂದ್ ಕಡೆ ಟೀಮ್ ಡಿವಿಡ್ ಹೊಡ್ಯಾಕತ್ತಾನ. ಲಾಸ್ಟದ್ದು 5-6 ಓವರ್ ಏನದಲ್ಲ, ನಂಗೆ ಹೈಲೈಟ್ ನೋಡ್ದಾಗ ಅನ್ಸಾಕತ್ತಿತ್ತು ಅದ. ಹ್ಮ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಗುಜರಾತ್ ಟೀಮ್ ಎಷ್ಟ್ ಚೆನ್ನಾಗೈತಂದ್ರ ಹ್ಮ್ ಅವರು ಫಾರಿನ್ ಪ್ಲೇಯರ್ಸ್ ಆತಲ್ ಜಾಸ್ತಿ. ಬರೇ ಫಾರಿನ್ ಪ್ಲೇಯರ್ಸ್ 3 ಜನ ಇದ್ರು ಅದ್ರಲ್ಲಿ. ಬಟ್ ಅದು 4 ಜನ ಇರ್ಬೋದಿತ್ತು, ಅವ್ರು 3 ಜನ ಇದ್ರು. ನಿನ್ನೆ ರಶೀದ್ ಖಾನ್. ಇಂಡಿಯನ್ಸ್ಗೆ ಇದ್ ಮನೆ ಹಾಕಿದ್ರು ಅವ್ರು. ನಮ್ಗೆ ಆಕ್ಚುಲಿ ರಶೀದ್ ಖಾನ್ ತ್ರಾಸ್ ಮಾಡ್ತಾನ ನಾವ್ ಅನ್ಕೊಂಡಿದ್ವಿ. ಬಟ್ ಅವ್ನ್ ಚಲೋ ಹೊಡದ್ರಿ ಇವ್ರ. ಬಟ್ ಉಳ್ಕಿದವ್ರ ಎಲ್ಲಾರ್ನು ಬಾಳ ಇದಾತು ನಮಗ. ರಶೀದ್ ಖಾನ್ ಬಾಳ ಎಕ್ಸ್ಪೆನ್ಸಿವ್ ಆಗತ್ತಾರ ಈ ಸೀಸನ್ ಮಾತ್ರ. 3 ಮ್ಯಾಚ್ ನೋಡಿದ್ರು ಅವ್ರು ಎಕ್ಸ್ಪೆನ್ಸಿವ್ ಆಗ್ಯಾರ ಅವ್ರು. ಹ್ಮ್ ಅದ್ ಏನಾಗಿತ್ತೋ ಗೊತ್ತಾಗ್ತಾ ಇಲ್ಲ. ನಿನ್ನೆ ನಾವು ಮಾತಾಡ್ದಂಗ ಸಾಯಿ ಇಶ್ಯೂ ಕಿಶೋರ್ ಬಗ್ಗೆ ನಾವು ಸ್ವಲ್ಪ ಕೇರ್ ಬಾಲಿಂಗ್ ತಗೋಬೇಕಿತ್ತು. ಸಾಯಿ ಕಿಶೋರ್ ಎಷ್ಟ್ ಚಂದ ಬಾಲಿಂಗ್ ಹಾಕಕತ್ತಾರಲ್ಲ ಅವ್ರು. ಅವ್ರ ಕೂಡ ನಾವು ಅಗ್ರೆಸಿವ್ ಆಗೋದ ತಪ್ಪ ಅನ್ಸಾಕತ್ತದ ಒಂದ್ಸಲ. ನಿನ್ನೆ ಮಾತಾಡಿದ್ವಿ ನಾವು, ರಶೀದ್ ಖಾನ್ ಹ್ಮ್ ಸಾಯಿ ಕಿಶೋರ್ ಡೇಂಜರ್ ಆಗ್ತಾರ ಅಂತೇಳಿ. ಬಟ್ ಡೇಂಜರ್ ಆದ್ರೆ ಫಾಸ್ಟ್ ಬೌಲರ್ಸ್ ಇಲ್ಲಿ. ಸಾಯಿ ಕಿಶೋರ್ ಹಾ. ಡೇಂಜರ್ ಆದ್ರೆ ಹೇಳ್ಬೇಕಂದ್ರ ಅವ್ರ ಹೈಟ್ ಅವ್ರ ಚೆನ್ನಾಗಿತ್ತು ಕೃಣಾಲ್ ಪಾಂಡ್ಯಂದ ಎಷ್ಟು ಈಜಿ ವಿಕೆಟ್ ಹೋತ. ಅಡ್ವಾಂಟೇಜ್. ಆಮೇಲೆ ಚಲೋ ಇದ್ದ. ಏನಾಯ್ತು ನೋಡ, ಮೇನ್ ಮಿಸ್ಟೇಕ್ ಅಂದ್ರೆ ನಾವು ಒಪ್ಕೋಬೇಕಂದ್ರೆ ಬ್ಯಾಟಿಂಗ್ ಆರ್ಡರ್ ಸ್ಟಾರ್ಟಿಂಗ್ ಅನ್ನ ಹೋದಿಲ್ಲ, ಅಲ್ಲಿ ಹೋಯ್ತದ. ಇನ್ ಕೇಸ್ ಮಿಡಲ್ ಆರ್ಡರ್ ಫೇಲ್ ಆಗಿತ್ತಂದ್ರೆ ಏನಾರು ಮಾಡ್ಬೋದಿತ್ತು. ಬಟ್ ಸ್ಟಾರ್ಟಿಂಗ್ ಹೋಗಿ ಸ್ವಲ್ಪ ಸ್ಕೋರ್ ಕಮ್ಮಿ ಆಗಕ್ಕೆ ಇದಾತದ. ಹ್ಮ್ ಈಸಿಲಿ ಆಗ್ತಿತ್ಲಾ. ಈಗ ಸಾಯಿ ಕಿಶೋರ್ ಹ್ಮ್ ಆ 200+ ಈಜಿ ಹೋಗ್ತಿತ್ತದ ಏನಂದ್ರಿ? ಆಕ್ಚುಲಿ. ಟಾಪ್ ಆರ್ಡರ್ ಏನಾದ್ರು ಸ್ವಲ್ಪ ಹಿಡ್ಕೊಂಡ್ ನಿಂತಿದ್ರ ಅಂದ್ರ. ಕಾಮ್ನೆಸ್ ಇದ್ರ ಚೆನ್ನಾಗ್ ಆಗ್ತಾ ಇತ್ತು ಹೇಳ್ಬೇಕಂದ್ರೆ. ಇವ್ರು ಸ್ವಲ್ಪ ಅವಸರ ಮಾಡಿದ್ರು ಅನ್ಸುತ್ತೆ. ಅವಸರ ಹ್ಮ್ ಮಾಡಿದ್ರು ಆಕ್ಚುಲಿ. ಈಗ ಏನಿಲ್ಲ, ಒಂದ್ ಓವರ್ ಕಾನ್ಫಿಡೆನ್ಸ್ ಇಲ್ಲ. ಲಾಸ್ಟ್ 2 ಮ್ಯಾಚ್ ನಾವು ಪವರ್ ಪ್ಲೇದೊಳಗೆ ಬಾಳ ಚಲೋ ಆಡಿದೇವ್. ಈ ಸಲ ಪವರ್ ಪ್ಲೇದೊಳಗೆ ಉಲ್ಟಾ ಆಡಿಬಿಡೋಣ ಅಂತ ಆಡಿರಿ ಆಮೇಲೆ ಅನ್ಸತ್ತದ. ಏನಾದ್ರೂ ವಿ ಹಾ. ಬಿಲೀವ್ ವಿ ಬಿಲೀವ್ ಇನ್ ರೆಡ್. ಮತ್ತೆ ಇನ್ನೊಂದು ಟಾಸ್ ಗೆದ್ದು ಜಿ ಟಿ ಬಾಲಿಂಗ್ ತಗೊಂಡಾರ ಅಂದಾಗ ಅವ್ರದ್ದೊಂದು ಸ್ಟ್ರಾಟಜಿ ಇರ್ತದಲ್ಲ. ಸ್ಟಾರ್ಟಿಂಗ್ ಅನ್ನ ಇವ್ರನ್ನ ಕಟ್ಟಿ ಹಾಕೊಂಡು. ಯಾಕಂದ್ರೆ ಅವ್ರದ್ದು ಬ್ಯಾಟಿಂಗ್ ಆರ್ಡರ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ.
ಟಾಪ್ 3 ಆರ್ಡರ್ಸ್, ಟಾಪ್ 3 ಇಲ್ಲ ಬ್ಯಾಟ್ಸ್ಮನ್ಸ್ ಇಲ್ಲ. ಏನಾದ್ರು ಹೋದ್ರಂದ್ರ ಅವ್ರಿಗೆ ಇದಾಗ್ತಿತ್ತ ಆಕ್ಚುಲಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ರ ಅಂತಂದ್ರೆ ಲೋ ಸ್ಕೋರ್ ಆಗ್ಬಿಡ್ತಿತ್ತು ಅವ್ರದ್ದು. ಬಟ್ ಹೆಂಗೋ ಇವ್ರದ್ದು ಲೋ ಹ್ಮ್. ಸ್ಕೋರ್ ಇತ್ತಲ್ಲ, ಅವ್ರು ಈಜಿ ಕಾಮಾಗಿ ತಗೊಂಡ್ ಹೋದ್ರು ಮ್ಯಾಚ್. ನಮಗೆ ಚಾನ್ಸು ಅವ್ರಿಗೆ ಕೊಡ್ತಲ್ಲ. ಗೊತ್ತಾಯ್ತು ಪಿಚ್ ಅಲ್ಲಿ. ಈಗ ನಮಗ್ ಚಾನ್ಸ್ ಕೊಡ್ತಲ್ಲ ಈ ಪಿಚ್ ಭುವನೇಶ್ವರ್ ರನ್ ಕುಮಾರ್, ಹೊಡಿಯೋದು ಈಸಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಶುಭ್ಮನ್ ಗಿಲ್ ವಿಕೆಟ್ ಹೋದ್ಮೇಲೆ ಎಷ್ಟು ಕಾಮ್ ಆಡಿದ್ರಂದ್ರೆ ಅವ್ರ ಇಬ್ರು ಕೂಡಿ ಅವ್ರ ಪ್ರೆಷರ್ ತಗೊಲಿಲ್ಲ ಮ್ಯಾಚ್ ಬಗ್ಗೆ. ಓವರಿಗೆ 7, 8, 9 ರನ್ ಈಜಿ ತಗೊಂಡ್ ಹೋದ್ರು ಅವ್ರ ಮ್ಯಾಚ್ ಲಾಸ್ಟ್ ಮಟಾನು. ಲಾಸ್ಟ್ ರುದ್ರಪೋಡ್ ಬರೋಣ ಸ್ವಲ್ಪ ಸ್ಪೀಡ್ ಆಫ್ ಬ್ಯಾಟಿಂಗ್ ಇಲ್ಲ ಅಂದ್ರು ಆರಾಮ್ ತಗೊಂಡ್ ಹೋದ್ರು ಅವ್ರ ಮ್ಯಾಚ್ ಎಲ್ಲ ಮುಗಿಯೋ ಮಟ ಅಂತೇಳಿ. ಅದೇ ನಮ್ಮಲ್ಲಿ ಅಬ್ಸರ್ವ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಬಂದೇ ಇಲ್ಲ ನಿನ್ನೆ. ಹಾ. ಅವ್ರಲ್ಲಿ ಅಬ್ಸರ್ವ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಂದಾವ. ಪಾರ್ಟ್ನರ್ಶಿಪ್ ನಮ್ಮಲ್ಲಿ ಲಿವಿಂಗ್ಸ್ಟನ್, ಟಿಮ್ ಡೇವಿಡ್, ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಬಂದು ವಿಲತ್ ಆಯ್ತಲ್ಲ. ಬಟ್ ಅದ್ ಮೊದ್ಲೇ ಬಂದಿದ್ರ ನಮ್ಗಿನ್ನ ಹೆಲ್ಪ್ ಆಗ್ತಾ ಇತ್ತು. 50 ಪಾರ್ಟ್ನರ್ಶಿಪ್ ಬಂದಿರೋ ಓಪನಿಂಗ್ ಪಾರ್ಟ್ನರ್ಶಿಪ್ ಒಳಗ ಹಾ ಅದೇ ಪರ್ಫೆಕ್ಟ್ ನಮ್ ಪಿಚ್. ಮೊದ್ಲೇ ಬರ್ಲಿಲ್ಲ ಅಂತಂದ್ರೆ ಏನ್ ಕಾರಣ ಅಂತಂದ್ರೆ ಕೊಹ್ಲಿ ಔಟ್ ಆದ ತಕ್ಷಣ ಪತಿದಾರು ಔಟ್, ಇವ್ರು ಹೋದ್ರಲ್ಲ, ಪಡಿಕಲ್ ಹೋದ ತಕ್ಷಣ ಸಾಲ್ಟ್ ಒಂದು ಹೋತು, ಸಾಲ್ಟ್ ಒಂದ್ ಪತಿದಾರ್ ಹೋತು. ಸೊ ನಮಗೆ ಎಲ್ಲೂ ಚಾನ್ಸಸ್ ಸಿಗ್ಲಿಲ್ಲ ಕುತ್ಕೊಳಕ. ಹ್ಮ್. ಇವ್ರಿಗೆ ಒಂದ್ ಮಾತಿನಂದ್ರೆ ಇವ್ರು ಧೈರ್ಯ ಬಂದ್ಬಿಟ್ಟಿತ್ತು ಇವ್ರಿಗೆ. ನಮ್ಗ ಹಾ. ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಐತಿ, ಏಟ್ ವರ್ಗು ನಾವ್ ಆರಾಮ್ ಆಡ್ತೀವಿ ಅಂತೇಳಿ ಬಿಸಾಕ್ ಹೋಗ್ತಾರ ಎಲ್ಲಾರು. ಬಟ್ ಅದೇ ಅದು ನಮ್ ವರ್ಕೌಟ್ ಇಶ್ಯೂ ಆಯ್ತಾ? ಆಗೈತೆ ಅನ್ಸದ ನಂಗ. ವರ್ಕೌಟ್ ಆಗಿಲ್ಲ ಅಂತಿಲ್ಲ, ವರ್ಕೌಟ್ ಆತ ಅವ್ರದ ಅಂತೇಳಿ 169 ಕೊತ್ಲ ಸ್ಕೋರ್. ಇಲ್ಲ ಅಂತಂದ್ರೆ ಇಲ್ಲೇ 100 ಒಳಗ ಔಟ್ ಆಗಿಬಿಡ್ತಿದ್ರಿ ಇವ್ರ. ಇಲ್ಲ ಇಲ್ಲ, ನೀವು ಹೊರಗಡೆ ಅಂದ್ರೆ ಬಟ್ ಲಿವಿಂಗ್ಸ್ಟನ್ ಫುಲ್ ಕಾಮ್ ಆಗಿರ್ತಾರೆ. 39 ಬಾಲ್ಸ್ ಅಲ್ಲಿ 50 ರನ್. ಸ್ಲೋ ಹಾ ಆಗಿ ಹೌದು. ಆಡಿದಾರೆ ಅವ್ರು ಹೊಡಿಬೋದು ಬಿಟ್ರೆ ಅವರು. ಬಟ್ ಸ್ಲೋ ಆಗಿ ಆಡಿದ್ರು ಅವ್ರು ಪಿಚ್ ಅಸೆಸ್ ಇಲ್ಲ, ಮಾಡಿದ್ರಲ್ಲ ಚೆನ್ನಾಗಿ. ಲಿವಿಂಗ್ಸ್ಟನ್ ಏನಾದ್ರು ರಿಸ್ಕ್ ತಗೊಳಕ್ ಹೋಗಿದ್ದಂತಂದ್ರ ಬೈ ಚಾನ್ಸ್ ಏನಾಗ್ತಿತ್ತಂತಂದ್ರ ಅವ್ರ ಹ್ಮ್. ವಿಕೆಟ್ ಹೋಯ್ತು ಅಂತಂದ್ರೆ ಇಡೀ ಟೀಮ ಕೊಲಾಪ್ಸ್ ಆಗ್ತಿತ್ತು ನಿನ್ನೆ. ಒಂದ್ ಹಾ ಆರ್ ಹಾ ಸಿ ಬಿ ಹಾ ಅಭಿಮಾನಿಗಳು ಒಂದ್ ಆಕಿತ್. ಹೋಪ್ ಇಟ್ಕೊಂಡ್ ಕುಂತಿರ್ಲ, ಆ ಹೋಪ್ ಲಾಸ್ಟ್ ಓವರ್ ಮಟ್ಟ ತಗೊಂಡ್ ಹೋಗಿದ್ದನ್ನ ಬೆಸ್ಟ್ ಆಯ್ತು ಮ್ಯಾಚ್. ಇಲ್ಲ ಅಂತಂದ್ರೆ ಪೂರಾ ಫ್ಲಾಪ್ ಆಗ್ತಿತ್ತು ಆರ್ ಸಿ ಬಿ ಟೀಮ್ ನಿನ್ನೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಾನು ನಿನ್ನೆ ಲಾಸ್ಟ್ 16th 17th ಓವರ್ ವಿಕೆಟ್ ಜಾಸ್ತಿ ಹೋಗಿದ್ದು. ನಾ ಏನ್ ಹ್ಮ್. ತಿಳ್ಕೊಂಡಿ, ಯಾರು ವಿಕೆಟ್ ಹೋದ್ಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೋ ಮನೋಜ್ ಪಾಂಡಿಗೆ ಅಂತ ನಾ ತಿಳ್ಕೊಂಡಿದ್ದೆ. ಮನೋಜ್ ಪಾಂಡೆ ಆಗ್ಲಿ, ಸ್ವಪ್ನಿಲ್ ಸಿಂಗ್ ಆಗ್ಲಿ. ಬಟ್ ಇವ್ರು ಕರ್ಕೊಳ್ಳೇ ಇಲ್ಲ. ಭುವನೇಶ್ವರ್ ಕುಮಾರ್ ಕಳಿಸ್ತಾರೆ ಬ್ಯಾಟಿಂಗ್ ನೆಕ್ಸ್ಟ್. ಇಲ್ಲ, ಅದೇ ಇವ್ರ ಎಷ್ಟ ಧೈರ್ಯ ಇತ್ತು, ಟೀಮ್ ಡೇವಿಡ್ ಮೇಲೆ ಬಾಳ ನಂಬಿಕೆ ಡಿಫ್ರೆನ್ಸ್. ಇತ್ತು. ಡಿಫ್ರೆನ್ಸ್ ಏನು ಉಳಿದಿರ್ಲಿಲ್ಲ, ಜಸ್ಟ್ 2 ಓವರ್ಸ್ ಉಳಿದಿತ್ತ. ಇನ್ನೊಂದ್ ಕಡೆ ಟೀಮ್ ಡೇವಿಡ್ ಹೊಡ್ಯಾಕತ್ತಿದ್ದ. ಬಟ್ ಅದ್ ಮ್ಯಾಟರ್ ಆಗತ್ತೆ, 2 overs ಬಹಳ ಮ್ಯಾಟರ್ ಆಗತ್ತ. ನಾವ್ ಹಾ. ಅಬ್ಸರ್ವ್ ಮಾಡಿದ್ರ ನೀವು ಎಲ್ಲಾ ಮ್ಯಾಚ್ ತೆವಾಟಿಯನ್ನೇ ಲಾಸ್ಟ್ ಓವರ್ ಅಲ್ಲಿ 4-5 6 ಹೊಡಿತಾರ. ಈಗ ಹಾ ಈ ಮ್ಯಾಚ್ ಎಲ್ಲ ಮೊದ್ಲು. ಕರೆಕ್ಟ್. ಹಾ ಹೌದಾ. ಬಟ್ ಹಾ, ಹಂಗ ಇಂಪ್ಯಾಕ್ಟ್ ಮಾಡ್ತಾರ, ಬಿಗ್ ಇಂಪ್ಯಾಕ್ಟ್ ಮಾಡ್ತಾರ ಅವ್ರ. ಹ್ಮ್. ಇದೇ ನಮ್ಮ ಟೀಮ್ ಡೇವಿಡ್ ಲಾಸ್ಟ್ 5 balls ಅಲ್ಲಿ 20 runs ಹಿಂಗೆ ಹೊಡೆದಿದ್ರು. ಅವರು ಚೆನ್ನಾಗ್ ಆಡಿದ್ರು ಲಾಸ್ಟ್ ಟೈಮ್. ಅವ್ರು ಚಲೋ ಆಡಿದ್ರು. ಹಂಗ ಅದ್ ಚಲೋ ನಮಗ್ ಇಂಪ್ಯಾಕ್ಟ್ ಸ್ವಲ್ಪ ಪ್ಲಸ್ ಬೀಳ್ತಿತ್ತು ಅಂತ ಆಯ್ತಲ್ಲ. ಮತ್ತಿನ್ನು. ಅದೇ ಮೇ ಇರ್ಲಿ. ಬಿ. ಓಕೆ, ಭುವನೇಶ್ವರ್ ಕುಮಾರ್ ಸ್ಟ್ರೈಕ್ ಕೊಟ್ರು, ಸ್ಲೋ ಆಗಿ ಆಡಿದ್ರು, ಚೆನ್ನಾಗಿ ಇನ್ನೊಂದ್ ಹಿಂಗ್ ಕೊಟ್ರು, ಗೊತ್ತಾಗ, ಚೆನ್ನಾಗಿತ್ತು. ಇಬ್ರು ಹಿಟ್ಟರ್ಸ್ ಬಂದ ತಕ್ಷಣ ಏನಾಗೈತೆ ಕನ್ಫ್ಯೂಸ್ ಆಗಿಬಿಡ್ತದೆ. ಒಂದ್ ಕಡೆ ಸೆಟ್ ಬ್ಯಾಟ್ಮನ್ಸ್ ಇರೋದ್ರಿಂದ ಭುವನೇಶ್ವರ್ ಕುಮಾರ್ ಜಸ್ಟ್ ಟ್ರೈ ಕೊಟ್ರೆ ಸಾಕ, ಅವ್ರು ತಗೊಂಡ್ ಹೋಗ್ತಾರ ಅನ್ನೋ ಒಂದು ಸಾಕು. ಕಾನ್ಫಿಡೆನ್ಸ್ ಏನೋ ಒಂದು. ಬಟ್ ಆದ್ರೂ ಬಂತು ಸ್ಕೋರ್, ಅವ್ರದ್ದೇನ ಪ್ಲಾನ್ ಏನ್ ಫ್ಲಾಪ್ ಆಗ್ಲಿಲ್ಲ. ಹ್ಮ್ ಬಟ್ ಇನ್ನೊಂದು ಟೆನ್ ಹ್ಮ್. ಟ್ವೆಂಟಿ ರನ್ಸ್ ಜಾಸ್ತಿ ಬಂದಿದ್ರು ಸ್ವಲ್ಪ ಅವ್ರ ಮೇಲೆ ಪ್ರೆಷರ್ ಹಾಕ್ಬೋದಿತ್ತೇನೋ. ಅವ್ರಿಗೆ ಬಾಳ ಈಜಿ ಕೊಟ್ಟಂಗ ಆದ್ ಮ್ಯಾಚ್ 169 ಅಂತಂದ್ರ. ಹಾ, 69 ಈಸಿ. ಅದೇ ನಾವ್ ಮ್ಯಾಚ್ ನೋಡ್ಬೇಕಾದ್ರೆ ಅದೇ ಅಂತ ಇದ್ರು ಎಲ್ಲರೂ. ಹಾ. 200 ಹೋಗ್ತಾ ಇತ್ತು. ಬಟ್ ಇರ್ಲಿ, ಮುಂದ್ ಮ್ಯಾಚ್ ಬರ್ತಾವ ನೋಡೋಣ. ಇಲ್ಲ, ಹೇರ್ ಅಂಡ್ ದೇರ್ ಇದೊಂದು ಒಂದೊಂದ್ ಒಂದ್ ಮ್ಯಾಚ್, ಪಾಠ ಆಯ್ತದ. ಹಿಯರ್ ಅಂಡ್ ದೇರ್ ಒಂದೊಂದ್ ಮ್ಯಾಚ್ ನಾವು ಫೇಲ್ ಆಗ್ಬೇಕಾಗ್ತದ. ಅದಾಗನೇ ನಮ್ ಮಿಸ್ಟೇಕ್ಗಳು ನಮಗ್ ಗೊತ್ತಾಗ್ತದಲ್ಲ. ಇಲ್ಲಾಂತಂದ್ರೆ ನಮ್ ಗೊತ್ತಾಗ್ತಾವ. ಹೈವೇ ರೋಡ್ದಾಗ ಬೈಕ್ ಹೊಡ್ದಂಗ ಆಗ್ತದ. ಏನು ರೋಡಮ್ಸ್ ಇಲ್ಲ ಏನಿಲ್ಲ, ಆರಾಮ್ ಹೋಗ್ಬೋದು. ಬಟ್ ಯಾವಾಗ ನಮ್ ಕರ್ಸ್ ನಾವ್ ಬರ್ತಾವ ಹಳ್ಳ್ಯಾಗ ಅವಾಗ ಹೊಡೆದಾಗ ಸ್ವಲ್ಪ ಸ್ಲೋ ಗೊತ್ತಾಗ್ತದೆ. ಆಗ್ತದೆ ಮ್ಯಾಚ್. ಬಟ್ ಇದ ಹಾ. ಎನ್ ಸಿ ಬಿಗೆ ನೆಕ್ಸ್ಟ್ ಮ್ಯಾಚ್ಗೆ ಇದು ಪ್ರಿಪ್ರೇಷನ್ ಅನ್ನ. ಯಾಕಂತಂದ್ರೆ ನಾವ್ ಎಲ್ಲಾದ್ರೂ ಫೇಲ್ ಆದ್ರೆ ನಾವ್ ಮ್ಯಾಚ್ ಹೆಂಗ್ ತಗೊಂಡ್ ಹೋಗ್ಬೇಕು ಅನ್ನೋದೊಂದು ಕೊಡ್ತದ. ಇನ್ನೊಂದ್ ಕಡೆ ಅಪೋಸಿಷನ್ ಟೀಮ್ ಏನದಾವಲ್ಲ, ಅವ್ರಿಗೆ ಸ್ವಲ್ಪ ಅಂಜಿಕ್ ಹುಟ್ಟದ. ಹ್ಮ್. ಯಾಕಂತಂದ್ರೆ ಆರ್ ಸಿ ಬಿ ಟಾಪ್ ಆರ್ಡರ್ ಅಷ್ಟೇ ಅಲ್ಲ, ಮಿಡಲ್ ಆರ್ಡರ್ ಅಷ್ಟ ಸ್ಟ್ರಾಂಗ್ ಅದ. ಸೊ ಇನ್ ಆರ್ ಸಿ ಬಿ ಜೊತೆ ಆಡ್ಬೇಕಂತಂದ್ರೆ ಹ್ಮ್. ಅವರು ಸ್ವಲ್ಪ ವಿಚಾರ ಮಾಡಿ ಆಡ್ಬೇಕಾಗ್ತದೆ ಅಪೋಸಿಟ್ ಟೀಮ್ಸ್ ಎಲ್ಲ. ಹೌದ್ ಹೌದು. ಅದೇ ವಿಚಾರ ಮಾಡ್ಬೇಕು ಅವ್ರು, ಯಾಕಂದ್ರೆ ಆರ್ಸಿಬಿ ಗೊತ್ತಾಯ್ತು ಎಲ್ಲರಿಗೂ ಈಗ. ಹಾ. ಮ್ಯಾಕ್ಸಿಮಮ್. ಮತ್ತೆ 169 ಅದು ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಾವು ಯಾವ್ದ. ಆರ್ ಸಿ ಬಿಗೆ ಎಷ್ಟೆಲ್ಲ ಆರ್ ಸಿ ಬಿ ಬಗ್ಗೆ ಎಷ್ಟೆಲ್ಲ ಮಾತಾಡ್ತೀವಲ್ಲ ನಾವು. ಆ ಹ್ಮ್. ಕಡೆ ಬೌಲಿಂಗ್ ಎಷ್ಟು ಚೆನ್ನಾಗ್ ಮಾಡ್ತಾರಂದ್ರ, ಸಿರಾಜ್ ಆಗ್ಲಿ, ಆ ಸಾಯಿ ಕಿಶೋರ್ ಆಗ್ಲಿ, ಇವ್ರು ಅರ್ಷದ್ ಖಾನ್, ಇಶಾಂತ್ ಶರ್ಮಾ. ಇಶಾಂತ್ ಶರ್ಮಾ ತಗೊಂಡ್ರು ಅವ್ರು, ಕರಾಟೆ ತಗೊಂಡ್ ಸ್ವಲ್ಪ ಸ್ವಲ್ಪ ಹೊಡೆದ್ರು ಅವ್ರ ರನ್ಸ್. ಹ್ಮ್. ಅಂದ್ರೂ ಇಟ್ ವಾಸ್ ಗುಡ್. 17 ರನ್ಸ್ ಕೊಟ್ರು. 9th ಓವರ್ ಜಿತೇಶ್ ಶರ್ಮಾ ಹೊಡೆದ್ರು ಅವ್ರಿಗೆ. 17 ರನ್ ಕನ್ಸಿಡರ್ ಮಾಡಿದ್ರು ಇಶಾಂತ್ ಶರ್ಮಾ. ಅವಾಗಿಂದ ಸ್ವಲ್ಪ ಮ್ಯಾಚ್ ನಮ್ ಕಡೆ ಬರಕ್ ಸ್ಟಾರ್ಟ್ ಆಯ್ತು. ಇನ್ನೊಂದು, ಆಮೇಲೆ ಲಿವಿಂಗ್ಸ್ಟನ್ ಬಂದ್ರು. ಅವ್ರ ಏನು ಮಾಡಿಲ್ಲ. ಅವ್ರದ್ದು 2 ಓವರ್ ಬಾಳ ಕ್ರುಷಿಯಲ್ ಇತ್ತ. ಅರ್ಷದ್ ಖಾನ್ 2 ಓವರ್, ಇಶಾಂತ್ ಶರ್ಮಾನ್ 2 ಓವರ್. ಅರ್ಷದ್ ಖಾನ್ ವಿರಾಟ್ ಕೊಹ್ಲಿನ ತಗೊಂಡ್ ಹೋದ, ಇಶಾಂತ್ ಶರ್ಮಾ ಪತಿದಾರನ್ ತಗೊಂಡ್ ಹೋದ. ನಮ್ ಬ್ಯಾಟಿಂಗ್ ಕೊಲಾಪ್ಸ ಮಾಡಿದ ಅವ್ರ ಇಬ್ರು ಮೇನ್ ಹೇಳ್ಬೇಕಂತಂದ್ರ. ಇವ್ರ ಇಬ್ಬರು ಮಾಡಿದ್ರು ಒಬ್ಬ ಅದೇ. ಉಳಿದಿದ್ರೇನು ನಮ್ ಟೀಮ್ 200 ಆರಾಮ್ ಪಾಸ್ ಮಾಡಿ ಹೋಗ್ತಿತ್ತ. ಹ್ಮ್. ಇನ್ನೊಂದ್ ನಾವ್ ಅದೇ ಇದ
ಇಶಾಂತ್ ಶರ್ಮಾ ಬಂದ್ ಹೋದ್ಮೇಲೆ ನೋಡಿದ್ರ 50 ಪಾರ್ಟ್ನರ್ಶಿಪ್ ಬಂತ್ ಬರೀ 35 ಬಾಲ್ಸ್ ಒಳಗ ಲಿವಿಂಗ್ಸ್ಟನ್ ಮತ್ತೆ ಜಿತೇಶ್ ಶರ್ಮಾ ನೋಡು. ಆ ಪಾರ್ಟ್ನರ್ಶಿಪ್ ಬಾಳ ಅಂದ್ರೆ ಬಾಳ ಮ್ಯಾಟರ್ ಐತಿ ನಮಗ. ಈ ನೆಕ್ಸ್ಟ್ ಗೊತ್ತಾಯ್ತು ನಮ್ಗೆ ಎಲ್ಲಾ ಅಪೋಸಿಟ್ ಟೀಮ್ ಎಲ್ಲಾ ಗೊತ್ತಾಗ್ಬಿಡ್ತಿ ಈಗ ಆರ್ ಸಿ ಬಿ ಮಿಡಲ್ ಆರ್ಡರ್ ಎಷ್ಟು ಸ್ಟ್ರಾಂಗ್ ಐತೆ ಅಂತ ಹೇಳಿ. ಟಾಪ್ ಆರ್ಡರ್ ಟಾಪ್ ಆರ್ಡರ್ ಸ್ಟ್ರಾಂಗ್ ಐತೆ ಟಾಪ್ ಇದೆಲ್ಲ ಆರ್ಡರ್ ಅಂತಿ ಗೊತ್ತೈತಿ. ಬಟ್ ಹೇಳಂಗಿಲ್ಲ. ಮಿಡಲ್ ಆರ್ಡರ್ ಬಗ್ಗೆ ಹಾ, ಟಾಪ್ ಆರ್ಡರ್ ಇಬ್ರು ನಿಂತ್ರ ಅಂದ್ರೆ ಹೇಳಂಗಿಲ್ಲ ಅವ್ನಿಬ್ರು. ಇನ್ ಕೇಸ್ ಅವ್ರು ಇಲ್ಲ ಅಂತಂದ್ರು ಇಲ್ಲ. ಲಾಸ್ಟ್ ಟೀಮ್ ಡೇವಿಡ್ ಲಿವಿಂಗ್ಸ್ಟನ್ ನೋಡಿದ್ರ ಆರ್ ಸಿ ಬಿ ರನ್ ಚೇಸ್ ಏನಾದ್ರು ನಿಂತ್ರ ಎಷ್ಟು ಬೇಕಾದಷ್ಟು ರನ್ ಕೊಟ್ಟು ಚೇಸ್ ಮಾಡ್ತೀವಿ ಅನ್ನೋದೊಂದು ಡೇರಿಂಗ್ ಬಂದದ ನಮ್ಗೆ ನಿನ್ನೆ ನೋಡಿದ್ರ. ಇನ್ನೊಂದು ನಾವು ಪಾಸಿಟಿವ್ ಅದು ಆಗಿ ಆರಾಮ್ ಮಾಡ್ಬೋದು. ಮ್ಯಾಚ್ ಒಳಗೆ ಇನ್ನೊಂದು ಪಾಸಿಟಿವ್ ನಾವು ನೋಡ್ಬೇಕಂತಂದ್ರೆ ಭುವನೇಶ್ವರ್ ಕುಮಾರ್ ಅವ್ರ ಬಾಲಿಂಗ್ ಎಷ್ಟ್ ಹ್ಮ್ ಎಕಾನಮಿ ಬಾಲರ್ ಆಗಿದಾರ. ಅವ್ರ ಬಾಲಿಂಗ್ ಯಾರಿಗೂ ರಿಸ್ಕ್ ತೊಗೊಳಕ್ ಬರಾಕತ್ತಿಲ್ಲ. ಶುಭ್ಮನ್ ಗಿಲ್ ಟ್ರೈ ಮಾಡ್ದ, ಬಟ್ ಅಲ್ಲೇ ವಿಕೆಟ್ ಇಲ್ಲ. ಹೋತಲ್ಲ. ಅದಾದ ತಕ್ಷಣ ಭುವನೇಶ್ವರ್ ಕುಮಾರ್ ಅಪೋಸಿಟ್ ಅವ್ರು ರಿಸ್ಕ್ ತಗೊಲಿಲ್ಲ. ಎಲ್ಲಿ ಮಟ್ಟ ಲಾಸ್ಟ್ ಇನ್ ಮ್ಯಾಚ್ ಫಿನಿಶಿಂಗ್ ಬಂದಾಗ ಅಷ್ಟೇ ಅವ್ರ ಜೊತೆ ರಿಸ್ಕ್ ಒಂದು ಹೊತ್ತು ಸ್ಟಾರ್ಟಿಂಗ್ ರಿಸ್ಕ್ ತೊಗೊಳಕ ಹೋಗ್ಲಿಲ್ಲ ಯಾರು ಅವ್ರ ಜೊತೆ. ಹ್ಮ್ ಅದೇ ಇನ್ನೊಂದು ಹೇಳಿ ಮಾಡ್ತೀನಿ. ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಅವರು ಕನ್ನಡದವ್ರ ಹ್ಮ್ 2 ವಿಕೆಟ್ ತಗೊಂಡ್ರು, ಕ್ರೂಷಿಯಲ್ ವಿಕೆಟ್ಸ್ ಅವರು. ಬರೀ 26 ರನ್ ಕನ್ಸಿಡರ್ ಮಾಡಿದ್ರು. ಆರ್ ಸಿ ಬಿ ಕಟ್ ಆಗ್ಬಿಟ್ರು ಆಲ್ಮೋಸ್ಟ್ ಅವ್ರು. ನಿನ್ನೆ ಅವ್ರು 6 ಜನ ಬೌಲಿಂಗ್ ಹಾಕಿದ. 6 ಜನದಾಗ 5 ಜನ ಬೆಸ್ಟ್ ಬೌಲಿಂಗ್ ಹಾಕಿದಾರ. ರಶೀದ್ ಖಾನ್ ಒಬ್ರೇ ನಮಗೆ ಎಕ್ಸ್ಪೆನ್ಸಿವ್ ಆದ್ರೆ ಅವ್ರ ಕಡೆಯಿಂದ ಬಿಟ್ರೆ ಯಾರು ಎಕ್ಸ್ಪೆನ್ಸಿವ್ ಆಗ್ಲಿಲ್ಲ ಅವ್ರ. ಎಲ್ಲಾರು ರಶೀದ್ ಖಾನ್ ಬಂದ್ರು. ಅದೇ ಯಾಕೆ ಕಟ್ಟಲ್ಲ ಗೊತ್ತಾಗೋತ್ತವ್ರು. ಇಲ್ಲ, ರಶೀದ್ ಖಾನ್ ಬಿಡ ಅದೊಂದು ಅವ್ರ ಎಕ್ಸ್ಪೆನ್ಸಿವ್ ಆಗಿದ್ದಕ್ಕೆ ನಾವು 169 ಹೋದ್ವಲ್ಲ. ಇಲ್ಲಾಂದ್ರೆ 100 ಒಳಗೆ ಕಟ್ ಆಗ್ತದೆ ನಮ್ಮಣ್ಣವ್ರ. ಅವರು ಮತ್ತೆ ಯಶ್ ಶರ್ಮಾ ಹೌದು. ಹಾ, ಇಲ್ಲಾಂದ್ರೆ ನಮ್ ಕಡೆ ಚಲೋ ಆಯ್ತಾ. ಜಿತೇಶ್ ಶರ್ಮಾ ಆಗಿರ್ಬೋದು, ಟೀಮ್ ಡೇವಿಡ್, ಆಮೇಲೆ ಲಿವಿಂಗ್ಸ್ಟನ್ ಇವ್ರದ್ದು ನೋಡಿದಾಗ ಎಲ್ಲೊಂದ್ ಕಡೆ ಖುಷಿ ಆಗ್ತದ. ಎಲ್ಲೂ ನಮಗ್ ನಿರಾಶೆ ಆಗ್ಲಿಲ್ಲ. ಹ್ಮ್ ಒಂದ್ ಟೈಮ್ದಾಗ ನಮ್ಗೆ ಡಿವಿಲಿಯರ್ಸ್ ಇದ್ರ. ಡಿವಿಲಿಯರ್ಸ್ ಆದ ತಕ್ಷಣ ಈ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ರಾಸ್ ಟೇಲರ್ ಇದ್ರ. ಡಿವಿಲಿಯರ್ಸ್ ಬಂದ್ರ, ಆಮೇಲೆ ದಿನೇಶ್ ಹ್ಮ್ ಕಾರ್ತಿಕ್ ಬಂದ್ರ. ಸೊ ಒಂದ್ ಫಿನಿಶರ್ ನಮ್ಗೆ ಇರ್ಬೇಕಾ ಈ ಅದ್ರೊಳಗೂ ಈ ಟೀಮ್ ಡೇವಿಡ್ ಇರೋದ್ ನೋಡ್ರೆ ಖುಷಿ ಬೇಕ್. ಆಗತ್ತದ. ನೋಡೋಣ ನಮ್ಗೆ ನೆಕ್ಸ್ಟ್ ಮ್ಯಾಚ್ ಒಳಗಡೆ ಹಾ ಚೇಂಜಸ್ ಇತ್ತಂತಂದ್ರೆ ಇವ್ರದ್ದು ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗ್ತದ ಆಕ್ಚುಲಿ. ಅದೇ ಅದೇ ಇದು ಆಕ್ಷನ್ ಆತರ ವಿಲ್ ಜಾಕ್ಸನ್ ಬಿಟ್ಟು ಟೀಮ್ ಡೇಟ್ ಹಾಕ್ತವ್ರು ಕೇಳಿದ್ರಲ್ಲರು ಟೀಮ್ ಡೇಟ್ ತಗೊಂಡ್ ರೀಸನ್ ಗೊತ್ತಾಯ್ತಿಲ್ಲ ಅದು ಈಗ ಎದಕ್ ವಿಲ್ ತಗೊಂಡ್ರಪ್ಪ ಟೀಮ್ ಡೇಟ್ ಅವ್ರನ್ನ ಅಂತ ಹೇಳಿ. ವಿಲ್ ಜಾಕ್ಸ್ ಇದ್ರೆ ಅಂದ್ರೆ ನಮ್ಗೆ ಸಾಲ್ಟ್ ಸಿಗ್ತಿರ್ಲಿಲ್ಲ. ಈ ಸಾಲ್ಟು ಹಾ ಚಲೋ ಆಡ್ತಿರ್ಲಿಲ್ಲ. ಸಿಗ್ತಿರ್ಲಿಲ್ಲ. ಇನ್ ಕೇಸ್ ಸಾಲ್ಟ್ ಏನಾದ್ರು ಇಲ್ಲ ಫೇಲ್ ಆಗಿದೆ ಒಂದು ನಿಮ್ಗೆ. ಪ್ಲಸ್ ಮೈನಸ್ ಇರ್ತಾವ. ಹಾ, ಇನ್ ಕೇಸ್ ಸಾಲ್ಟ್ ಏನಾದ್ರು ಫೇಲ್ ಆಗಾಕತ್ರು ಅಂತಂದ್ರೆ ನಮ್ಗೆ ವಿಲ್ ಜಾಕ್ಸನ್ ಬಿಟ್ಟಿದ್ ನಮ್ಗೆ ರಿಗ್ರೆಟ್ ಆಗ್ತದ. ಸಾಲ್ಟ್ ಏನಾದ್ರು ಅವ್ರ ಪ್ಲೇಸ್ ಅನ್ನ ಹ್ಮ್ ತುಂಬಿದ್ರು ಅಂತಂದ್ರೆ ನಮ್ಗೆ ಅಷ್ಟೊಂದೇನ್ ಡಿಫ್ರೆನ್ಸ್ ಬೀಳೋದಿಲ್ಲ. ಬಟ್ ಟೀಮ್ ಡೇವಿಡ್ ಇಂಪಾರ್ಟೆನ್ಸ್ ಅದ. ಯಾಕಂತಂದ್ರೆ ದಿನೇಶ್ ಕಾರ್ತಿಕ್ ಇಲ್ಲ. 2 ವರ್ಷ ದಿನೇಶ್ ಕಾರ್ತಿಕ್ ತಗೊಂಡ್ರು. ಹಾ ಅದಕ್ಕಿಂತ ಮೊದ್ಲ ಡಿವಿಲಿಯರ್ಸ್ ತಗೊಂಡಿದ್ರು. ಅದಕ್ಕಿಂತ ಮೊದ್ಲ ನಮ್ಗೆ ರಾಸ್ ಟೇಲರ್ ಹಾ ಇದ್ರು. ಸೊ ಆ ರೋಲ್ ಬಾಳ ಇಂಪಾರ್ಟೆಂಟ್ ಅದ ಟೀಮ್ ಒಳಗಡೆ. ಯಾಕಂದ್ರೆ ಆಸ್ ಎ ಫಿನಿಷರ್ ಬಾಳ ಹ್ಮ್ ಇಂಪಾರ್ಟೆಂಟ್ ಬೇಕು ನಮಗ. ನಂಗೆ ಈ ಮ್ಯಾಚ್ ಇಂದ ಓವರ್ ಆಲ್ ನಂಗೆ ಪಾಸಿಟಿವ್ಸ್ ಏನಂತ ಎರಡು ಟೀಮ್ ಪರವಾಗಿ ಹೇಳ್ತೀನಿ. ನಾನು ಎರಡು ಟೀಮ್ ಪರವಾಗಿ ಏನಂದ್ರೆ ನಮ್ ಹ್ಮ್ ಕಡೆ ಟಾಪ್ ಆರ್ಡರ್ ಕೊಲಾಪ್ಸ್ ಆದ್ರೂ ಮಿಡ್ಲ್ ಆರ್ಡರ್ ಫುಲ್ ಸ್ಟ್ರಾಂಗ್ ಐತಿ. ದೇ ಕ್ಯಾನ್ ಟೇಕ್ ದ ಗೇಮ್ ಹಾ ಟು ದ ಎಂಡ್. ಅದಾದ್ಮೇಲೆ ಇವ್ರ ಕಡೆ ಜಿ ಟಿ ಕಡೆ ಸಿರಾಜ್ ಅವ್ರದ್ದು ಹೇಳ್ತಾರೆ. ಮೊದ್ಲು ನಾವು ಆರ್ ಸಿ ಬಿ ಕಡೆ ಸಿರಾಜ್ ಇದ್ರಲ್ಲ ಅವಾಗ ಹೇಳ್ತಿದ್ರು ಡೆತ್ ಅವ್ರು ಆಡಂಗಿಲ್ಲ, ಇವ್ರು ಚೆನ್ನಾಗ್ ಆಡಂಗಿಲ್ಲ, ಬರೇ ಹ್ಮ್ ಸ್ಟಾರ್ಟಿಂಗ್ ಅಷ್ಟೇ ವಿಕೆಟ್ ತೆಗಿತಾರ. ಈ ಸ್ಮಿತ್ ಅವ್ರಿಗೂ ವಿಕೆಟ್ ಲಿವಿಂಗ್ಸ್ಟನ್ ಸೆಟ್ ಆಗಿದ್ರು. ಹೌದೌದು. ಹಾಫ್ ಸೆಂಚುರಿ ಆಗಿತ್ತು ಅವ್ರದ್ದು. ಅವ್ರ ವಿಕೆಟ್ ತೆಗೆದ್ರು ಅವ್ರು. ಹ್ಮ್ ಅದೇ ಸಿರಾಜ್ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್. ಮತ್ತೆ ಇನ್ನೊಂದು ಯಂಗ್ಸ್ಟರ್ಸ್ ಪ್ರೆಸರ್ ಹೆಂಗ್ ಹ್ಯಾಂಡಲ್ ಮಾಡ್ತಾರ ಅಂತ ಹೇಳಿ ಅವ್ರ ಕಡೆ ಸಾಯಿ ಸುದರ್ಶನ್ ಬಾಳಿ ಕಾಮ ತಗೊಂಡ್ರ ಮ್ಯಾಚ್ ಅವ್ರ ಎಷ್ಟ್ ಅವ್ರೆ ಅದಕ್ಕೂ ಚಂದ. ರಿಸ್ಕ್ ತಗೊಲಿಲ್ಲ. ನಾವ್ ಅಂತಿದ್ವಿ ಬರೀ ಆರ್ ಸಿ ಬಿ ಮಾತಾಡೋ ಅಷ್ಟೇ ಅಲ್ಲ, ಜಿ ಟಿ ಕಡೆನೂ ಯಂಗ್ಸ್ಟರ್ಸ್ ಎಲ್ಲ ಟೀಮ್ ತಗೊಂಡ್ರು ಮುಂದವ್ರ. ಅದ್ರ ಬಗ್ಗೆ ಖುಷಿ ಆಗೈತೆ. ನಮ್ ಜಾಸ್ತಿ ಇಂಡಿಯನ್ಸ್ ಅಲ್ಲಿ ಓವರ್ ಆಲ್ ಜಾಸ್ತಿ ನೋಡಿದ್ರೆ ಫಾರಿನ್ ನಮ್ಗೆ ಪ್ಲೇಯರ್ಸ್ ಮನೆ ಹಾಕತ್ತಿಲ್ಲ ಅವ್ರು. IPL ಒಂದ್ ಸ್ವಲ್ಪ ದಂಡಿಗಿಟ್ಟ ಓವರ್ ಆಲ್ ಹೋಲ್ ಇಂಡಿಯನ್ ಕ್ರಿಕೆಟ್ ನೋಡಿದ್ವಿ ಅಂತಂದ್ರ ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಎಷ್ಟೊಂದು ಸೂಪರ್ ಸ್ಟಾರ್ಗೂ ರೆಡಿ ಆಗತ್ತಾರಲ್ಲ. ಮ್ಯಾಚ್ ನೋಡ್ದಂಗೆಲ್ಲ ಪ್ರತಿಯೊಂದ್ ಸೀಸನ್ ಒಳಗೂ ಹೆವಿ ಪ್ರತಿಯೊಂದು ಕಾಂಪಿಟೇಷನ್ ಐತಿ. ಚಂದ ಬರ್ತಾರ. ಒಳ್ಳೊಳ್ಳೆ ಪ್ಲೇಯರ್ಗಳು ಬರಾಕತ್ತಾರ. ಅದನ್ನ ನಾವು ಅಪ್ರಿಶಿಯೇಟ್ ಮಾಡಬೇಕ. ಅದ್ರದ್ದು ಸಾಯಿ ಕಿಶೋರ್ ಹ್ಮ್ ಎಷ್ಟ್ ಸಿಂಪಲ್ ಬೌಲಿಂಗ್ ಬಟ್ ಎಷ್ಟ್ ಡೇಂಜರಸ್ ಬೌಲಿಂಗ್ ಕಾಣಕತ್ತದ ಅಂತಂದ್ರೆ ಅವ್ರು ರಿಸ್ಕ್ ತಗೋಂಗಿಲ್ಲ ಯಾರು ಇನ್ ಮುಂದವ್ರ ಜೊತೆ. ಎಂತೆಂತ ಬ್ಯಾಟ್ಮನ್ಸ್ ಕಟ್ ಯಾರು ಹಾಕತ್ತಾರ. ತಗೊಳ್ರಿ ಸೆಟ್ ಎಂತೆಂತ ಸೆಟ್ ಬ್ಯಾಟ್ಮನ್ಸ್ ಅವ್ರಿಗೆ ವಿಚಾರ ಮಾಡ್ತಾರ. ನಾವ್ ಆಕ್ಚುಲಿ ಜಿಟಿನ್ ಇಗ್ನೋರ್ ಮಾಡಾಕತ್ತಿದ್ವಿ. ನಿನ್ ನಾವ್ ಮಾತಾಡ್ಬೇಕಾದ್ರ ಏನ್ ಬಿಟ್ಟು ಟಾಪ್ 3 ಒಂದು ಹೋಯ್ತಂದ್ರೆ ಹ್ಮ್ ಮುಗಿತ್ ಅನ್ನಕತ್ತಿದ್ವಿ. ಆದ್ರೆ ಬಾಲಿಂಗ್ ಎಷ್ಟು ಸ್ಟ್ರಾಂಗ್ ಅದ ಅಂತಂದ್ರೆ ಟಾಪ್ 3 ಅವ್ರು ಪ್ರೆಷರ್ ಕೊಡ್ಲಿಲ್ಲ. ನೀವು ಕಾಮ ಮ್ಯಾಚ್ ತಗೊಂಡ್ಬರ್ರಿ ಅಂತಂದ್ರು. ಕೊಡ್ಲಿಲ್ಲ. ಆಮೇಲೆ ರುದ್ರಕೋಟ್ ಬಂದ್ರು. ಎಲ್ಲ ಒಂದ್ ಕಡೆ ನಮ್ಗ್ ಒಂದ್ ವಿಕೆಟ್ ಬಿದ್ದಿತ್ತಂದ್ರೂ ನಮ್ಗೆ ಚಾನ್ಸ್ ಇತ್ತು. ಸಾಯಿ ಸುದರ್ಶನ್ ಅಥವಾ ಬಟ್ಲರ್ ಇಬ್ಬರು ಒಂದ್ ವಿಕೆಟ್ ಹೋಗಿದ್ರು ನಮ್ಗೆ ಚಾನ್ಸ್ ಇತ್ತು. ಹೆಂಗೋ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ಬೋದಿತ್ತು ನಾವು. ಪವರ್ ಪ್ಲೇ ಹೋಗ್ಬೇಕಾಗಿತ್ತು. ಹಾ ಆದ್ರೂ ಅದು ಮ್ಯಾಟ್ರ್ ಆಗಿತ್ತು. ಯಾಕಂದ್ರೆ ಹಾ ಆಮೇಲೆ ಹಜಲ್ವುಡ್ ಬಂದು ಟ್ರೈ ಹೊಡ್ಯಾಕಷ್ಟು ಮಾಡಿದ್ರು. ಯಾರು ತಗೋಕ್ ಹೋಗಲ್ಲ. ಹಜಲ್ವುಡ್ ಓವರ್ ವಿಕೆಟ್ ಹೋದಾಗನು ನಮ್ಗೆ ಅಷ್ಟೊಂದು ಚಾನ್ಸ್ ಇರ್ಲಿಲ್ಲ. ಯಾಕಂತಂದ್ರೆ ಬಾಲ್ ಟು ರನ್ ಬಾಳ ಏನ್ ಡಿಫ್ರೆನ್ಸ್ ಇರಾಕಿಲ್ಲ. ಅವಾಗ ಈಜಿ ಹೋಗಾಕತ್ತಿತ್ತ. ಇಲ್ಲ ಇಲ್ಲ ಇಲ್ಲ. ಹಾ, ಅವಾಗ ಏನ್ ಮಾಡಬಾರ ಇನ್ನೊಂದ್ ಕಡೆ ಬಟ್ಲರ್ ಸೆಟ್ ಬ್ಯಾಟ್ಮನ್ಸ್ ಹೆಂಗಿದ್ರು ಮ್ಯಾಚ್ ತಗೊಂಡ್ ಹೋಗ್ತಾರ ಅಂತ ಗೊತ್ತಾಗ್ಬಿಟ್ಟಿತ್ತ. ಸೊ ಹೋಗ್ಬಿಟ್ಟಿತ್ತ ಅವ್ರ ಸೆಕೆಂಡ್ ಬ್ಯಾಟಿಂಗ್ ನೋಡ್ಬೇಕಾದ್ರೆ ನಮಗೆ.
ಅದೇ ಲಾಸ್ಟಿಗೆ ಮ್ಯಾಚ್ ನೋಡ್ಬೇಕಂದ್ರೆ ನಾ ಏನ್ ತಿಳ್ಕೊಂಡ್ರ ಇವ್ರು ಮ್ಯಾಚ್ ಸೋತ್ರ ಪರವಾಗಿಲ್ಲ ಲಾಸ್ಟ್ ತಕ ಒಯ್ಲಿ 19th ಓವರ್ ತಕ ಹೋದ್ರ ನಮ್ ರನ್ ಮೇಲೆ ಎಫೆಕ್ಟ್ ಕೊಡಂಗಿಲ್ಲ ಅಟ್ಲೀಸ್ಟ್ ನಂಗಿತ್ತದ. ನಮ್ಗ ರನ್ ರೇಟ್ ಒಳಗಡೆ ಮೈನಸ್ ಆಗ್ತಿರ್ಲಿಲ್ಲ ಜಾಸ್ತಿ. ಹಾ ಈಗ ಈಗ ಏನಾಗ್ತದೆ 17th ಗೊತ್ತಾ? ಓವರ್ ಮ್ಯಾಚ್ ಮುಗಿಸಿ 18th ಓವರ್ ಮ್ಯಾಚ್ ಮುಗಿಸಿರೋರು. ಹಾ, ಅದೊಂದು ನಮ್ಗೆ ಬೆಸ್ಟ್. ಏನಾದ್ರು 15 ಓವರ್ 12 ಓವರ್ದಾಗ ಏನಾದ್ರು ಮ್ಯಾಚ್ ಹೋಗಿತ್ತು ಅಂತಂದ್ರ ಬಹಳ ಅಗ್ರೆಸಿವ್ ಆಡಿ ನಮ್ಗೆ ಓವರ್ ಆಲ್ ರನ್ ರೇಟ್ ಒಳಗೆ ಇಂಪ್ಯಾಕ್ಟ್ ಹ್ಮ್ ಬೀಳ್ತಿತ್ತು. ಆಮೇಲೆ ನಮ್ಗೆ ಲಾಸ್ಟ್ ಒಳಗಡೆ ಮತ್ ಜಗಾಡ್ಬೇಕಾಗ್ತಿತ್ತ. ಮತ್ ನಾವ್ ದೇವ್ರ ಕೈ ಮುಗಿಬೇಕಿತ್ತು, ಯಾವ್ದೊಂದ್ ಟೀಮ್ ಸೋಲ್ಲಿ ನಾವ್ ಒಳಗ್ ಹೋಗ್ಲಿ, ಸೋಲ್ಲಿ ಒಳಗ್ ಹೋಗ್ಲಿ. ಸೊ ಅದ್ ಆಗ್ಬಾರ್ದು ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ಗಳು ನಾವ್ ಗೆದ್ಕೊಂತ ಹೋಗ್ಬೇಕು. ಅದೇ ಪ್ರತಿ ವರ್ಷ ಓಕೆ. ಅದಾಗತ್ತೆ 1% ಚಾನ್ಸ್ ಇರುತ್ತೆ 100% ಮಾಡ್ತೀವಿ. ಅದ್ ಬೇಡ ನಮ್ಗೆ ಈ ಸಲ ಮೇಲೆ ಹೋಗೋಣ ಅಂತ ಇವ್ರ ಪ್ಲಾನ್. ಓಕೆ. ಪ್ರಸಾದ್, ಈಗ ನೀವ್ ಹೇಳ್ದಂಗೆ ಈಗ ಎವ್ರಿ ನೆಗೆಟಿವ್ ಹ್ಯಾಸ್ ಪಾಸಿಟಿವ್ ಎಂಡಿಂಗ್ ಅಂತ ಹೇಳಿ ನಮಗ್ ಗೊತ್ತಾಗ್ಯದ. ಟಾಪ್ ಆರ್ಡರ್ ಹೋದ್ರು ಮಿಡಲ್ ಆರ್ಡರ್ ಸ್ಟ್ರಾಂಗ್ ಅದ ಅಂತ ಗೊತ್ತಾಗ್ಯದ. ಬೌಲಿಂಗ್ ಅನ್ನು ನಾವು ಸ್ಟ್ರಾಂಗ್ ಅದೀವಿ. ನಮ್ದು ಒಂದೇನು ಒನ್ ಬ್ಯಾಡ್ ಮ್ಯಾಚ್ ನಮ್ದು ಟೀಮ್ ಏನ್ ಡಿಪೆಂಡ್ ಮಾಡೋದಿಲ್ಲ. ಹೋಗ್ಲಿ, 2 ಮ್ಯಾಚ್ ಗೆದ್ದೀವಿ, ಒಂದ್ ಸೋತ್ರ ಏನ್ ಪ್ರಾಬ್ಲಮ್ ಇಲ್ಲ. ಈಗ ನೆಕ್ಸ್ಟ್ ಮ್ಯಾಚ್ ನಮ್ದು ಮುಂಬೈ ಕೂಡ ಅದಲ್ಲ. ಸೊ ಅಲ್ಲಿ ನಾವ್ ಏನೆಲ್ಲ ಮಿಸ್ಟೇಕ್ ಕ್ಯಾರಿ ಮಾಡಬಾರ್ದಂತ ನಿಮ್ಗೆ ಅನಿಸ್ತದ ಈಗ? ಇವರು ಸ್ಟಾರ್ಟಿಂಗ್ ನಾ ಫಾಸ್ಟ್ ಹೊಡಿತೀನಿ 200+ ಹೋಗ್ತೀವಿ ಆ ಇಂಟೆನ್ಷನ್ ಇರ್ಲಿ ಬ್ಯಾಡ ಹಂಗಿಲ್ಲ. ಬಟ್ ಎಲ್ಲಾ ಗ್ರೌಂಡ್ ಅಸೆಸ್ ಮಾಡ್ಬೇಕಾಗತ್ತ ಅವ್ರ ಒಂದ್ 5 to 6 ಬಾಲ್ಸ್ ನೋಡ್ಲಿ ಆಮೇಲೆ ಸ್ಟ್ರೋಕ್ ಮಾಡಕ್ ವಿಚಾರ ಮಾಡ್ಲಿ. So, ಫಸ್ಟ್ ಬಂದ್ ಒಂದೇ ಬಾಲ್ ಹೊಡಿತೀನಿ ಅಂದ್ರ ಅಷ್ಟ್ ಈಸಿ ಇಲ್ಲ. ವಿರಾಟ್ ಕೊಹ್ಲಿ ನಮ್ ಮಾಡಿದ್ರಲ್ಲ, ಟಾಪ್ 2ನೇ ಆರ್ಡರ್ ಬಾಲ್ ಬ್ಯಾಟ್ಸ್ಮನ್ ಫೋರ್ ಸಿಗದ ಹೊಡೆದ. ವಿರಾಟ್ ಕೊಹ್ಲಿ 2ನೇ ಬಾಲ್ 4 ತಗೊಂಡ್ ಹೋಗ್ಬಿಟ್ಟು ಮ್ಯಾಚ್. ಇಲ್ಲ ಹೊಡೆದ್ರು ಬಟ್ ಆಮೇಲೆ ಅವ್ರದ್ದು ವಿಕೆಟ್ ಹೋಗ್ತಾ ಅರ್ಷದ್ ಖಾನ್ ವಿಕೆಟ್ ತಗೊಂಡ್ಬಿಟ್ರು ಅವ್ರದ್ದು. ಇಲ್ಲ, ನಮ್ಮ ಅದೇ ಮುಂಬೈ ಜೊತೆನೂ ಸ್ವಲ್ಪ ಕೇರ್ಫುಲ್ ಇರ್ಬೇಕಾಗ್ತದೆ. ಯಾಕಂತಂದ್ರ ಬುಮ್ರಾ ಅದಾರ, ಬೋಲ್ಟ್ ಅದಾನ, ಹಾರ್ದಿಕ್ ಪಾಂಡ್ಯ. ಸೊ ಅವ್ರದ್ದು ಬಾಲಿಂಗ್ ಅಷ್ಟೊಂದು ನಾವು ಹ್ಮ್ ಇಗ್ನೋರ್ ಮಾಡಕ್ ಬರೋದಿಲ್ಲ. ಸೊ ನೆಕ್ಸ್ಟ್ ಮ್ಯಾಚಿಗೆ ನಾವು ಹ್ಮ್ ನೋಡೋಣ ಆರ್ ಸಿ ಬಿ ಇಲ್ಲಿ ಮಾಡಿರುವಂತ ಮಿಸ್ಟೇಕ್ ತಗೊಂಡೋಗಿ ಯಾವ ಟೈಪ್ ಚೇಂಜಸ್ ಮಾಡ್ಕೋತದ. ಮತ್ ನೆಕ್ಸ್ಟ್ ಮ್ಯಾಚ್ ಆದ್ರೂ ನಾವು ಹ್ಮ್ ಗೆಲ್ಲಬೇಕಾಗ್ತದ. ಇಲ್ಲ ಅಂತಂದ್ರೆ ನಮ್ಗೆ ಸೀಸನ್ ಎಂಡಿಗೆ ಬಂದಂಗ ನಮ್ಗೆ ಪ್ರೆಷರ್ ಬಾಳ ಬೀಳ್ತದ. ಸೊ ಆರ್ ಸಿ ಬಿ ಮುಂಬೈ ಹೌದೌದು ಅಪೋಸಿಟ್ ಏನೆಲ್ಲ ಎಕ್ಸ್ಪೆಕ್ಟೇಷನ್ ನೀವು ಮಾಡಕತ್ತೀರಿ ಆರ್ ಸಿ ಬಿ ಟೀಮ್ ಕಡೆಯಿಂದ ಅಂತೇಳಿ? ನಮ್ ಕಡೆಯಿಂದ ಏನದೇ ಗೆಲ್ಬೇಕು. ಫಸ್ಟ್ ಬಂದ್ ಗೆಲ್ಬೇಕು. ರನ್ ರೇಟ್ ಈಗ 2 ಮೇಲೆ ಐತೆ. ರನ್ ರೇಟ್ ಚೆನ್ನಾಗೈತೆ ನಮ್ದು. ಹ್ಮ್. ಗೆಲ್ಲೋ ಅಷ್ಟೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ. ನಿನ್ನೆ ನೋಡಿದ್ವಿ ನಾವು 200+ ಅಂತ ವಿಚಾರ ಮಾಡಿದ್ದೀವಿ ಬಟ್ ಅದ್ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಈ ಸಲ ಗೆಲ್ಲಿ ಸಾಕ್ ನಮ್ಗೆ ಖುಷಿ. ನಮಗ್ ಹೆಂಗ್ ಇವತ್ತ ಸಿರಾಜ್ ಮುಳ್ಳಾದ್ರಲ್ಲ, ಹಂಗ ನೆಕ್ಸ್ಟ್ ಮ್ಯಾಚಿಗೆ ಮುಂಬೈಕ್ ಕೃಣಾಲ್ ಪಾಂಡ್ಯ ಮುಳ್ಳ ಆಗ್ಬೇಕಂತ ನಾವ್ ಬಿಡ್ಕೋತೇವೆ ಈಗ. ನಾವ್ ಅದೇ ಬೇಡ್ಕೊಳ್ತೀವಿ. ಅದೇ ಆಮೇಲೆ ಬಟ್ ಕೃಣಾಲ್ ನಮ್ಗೆ ಪಾಂಡ್ಯ ಅನ್ನೋಕ್ಕಿಂತ ನಮಗ್ ಇನ್ನೊಂದು ಲಕ್ ಅಲ್ಲಿಯವ್ರ ಟೀಮ್ ಆಗ್ಬಾರ್ದು. ಹಿಡಿದಾರಲ್ಲ ನಮಗೆ. ನಮಗ್ ವಿಲ್ ಜಾಕ್ಸ್ ಮುಳ್ಳ ಏನ ಆಗ್ಬಾರ್ದು. ಅದೇ ನಾನು ಅಬ್ಸರ್ವ್ ಮಾಡಿದ್ರಿ ವಿಲ್ ಜಾಕ್ಸನ್ ಆರಿಸ್ತಾನೆ ಇಲ್ಲ ಅವ್ರು ಬಟ್ ಆರ್ ಸಿ ಬಿ ಟೀಮ್ ಅಲ್ಲಿ. ಅಪೋಸಿಟ್ ಆಡಿಸ್ಬಾರ್ದು. ನಾನ್ ನಾ ಆರಿಸ್ ಮತ್ತೆ ಅದ್ ಪ್ರಾಬ್ಲಮ್ ಬಂತ್ ನಮ್ಗೆ. ಹಂಗೆ ಆಗ್ತಾವ ಒಂದು ಆಪೋಸಿಟ್ ಪರ್ಫಾರ್ಮ್ ಮಾಡ್ತಾರ ಅವ್ರು. ಹಾ, ಇಲ್ಲ, ಪ್ಲೇಯರ್ಗಳು ಎಲ್ಲ ಚಲೋ ಅದಾರ. ಯಾರು ಪ್ಲೇಯರ್ ಚಲೋ ಇಲ್ಲ ಅಂತಿಲ್ಲ, ಆಡ್ತಾರ. ಸೊ ನೋಡೋಣ ಏನಾಗ್ತದೆ ಹ್ಮ್ ಮುಂದ್ ಅಂತ ಹೇಳಿ. ಈಗ ನೆಕ್ಸ್ಟ್ ಮ್ಯಾಚ್ ಮುಂಬೈ ಜೊತೆ ಹೆಂಗ್ ಹೋಗ್ತದೆ ನೋಡೋಣ. ಆಮೇಲೆ ನಮ್ದು ಇದೇನ್ ಕನ್ವೆನ್ಷನ್ ನಡೆದಲ್ಲ, ಇದಕ್ಕ ನಮ್ ವ್ಯೂವರ್ಸ್ ಏನಾದ್ರು ಆಡ್ ಮಾಡೋರಿದ್ರೆ ಅವ್ರು ಕಮೆಂಟ್ ಮಾಡ್ಬೋದು. ಆಮೇಲೆ ಇನ್ ಕೇಸ್ ನಮ್ಗೆ ಏನಾದ್ರು ಜಾಯ್ನ್ ಆಗ್ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಅವ್ರ ಇಮೇಲ್ ಐ ಡಿ ಕಳಿಸಿದ್ರೆ ಅಥವಾ ಮೊಬೈಲ್ ನಂಬರ್ ಕಳಿಸಿದ್ರೆ ನಾವು ನೆಕ್ಸ್ಟ್ ಅವ್ರನ್ನ ನಾವು ಮಾತಾಡ್ತೇವಲ್ಲ, ಇದು IPL ಏನ್ ಮಾತುಕತೆ ಅದಲ್ಲ ನಮ್ದ, ಇದ್ರೊಳಗೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂತ ಪ್ರಯತ್ನ ಮಾಡೋಣ. ಪ್ರಸಾದ್, ನಿನಗೇನ್ ಅನ್ಸಕತ್ತದ ನಮ್ದು ಈ ಪ್ರೋಗ್ರಾಮ್ ಯಾವ ಟೈಪ್ ಹೋಗಾಕತ್ತದ? ಮತ್ ನಿಮ್ ಇನ್ನೂ ಏನ್ ಚೇಂಜಸ್ ಮಾಡ್ಕೊಳ್ಳೋಣ ನಾವು ನೆಕ್ಸ್ಟ್ ವಿಡಿಯೋಸ್ ಒಳಗಂತೆ? ನಂಗೆ ಈ ಪ್ರೋಗ್ರಾಮ್ ನಿನ್ನೆ ವಿಡಿಯೋ ನಂಗ್ ಪರ್ಸನಲ್ ಹೇಳ್ಬೇಕಂದ್ರ ಒಂದ್ 2-3 ಜನ ಕೇಳಿದ್ರು ನಾನು ಹ್ಮ್. ಜಾಯ್ನ್ ಆಗ್ತೀನಿ ವಿಡಿಯೋ ಮಾಡಿ ನಾವ್ ಮಾತಾಡ್ತೀನಿ ಅಂತ ಹೇಳಿ. ನಂಗೆ ಖುಷಿ ಆಯ್ತದ. ನನ್ನ ಫ್ರೆಂಡ್ಸ್ ಕೇಳಿದ್ರು ನನಗೆ. ಕರೆಕ್ಟ್. ಅದೇ ಈ ವಿಡಿಯೋ ಜಾಯ್ನ್ ಮಾಡ್ಬೇಕು ಅನ್ಕೊಂಡೆ ಅವ್ರು ಸ್ವಲ್ಪ ಬಿಸಿ ಇದ್ರೀಗ ಅದಕ್ಕೆ ಬರಕ್ ಆಗ್ಲಿಲ್ಲ. ನೆಕ್ಸ್ಟ್ ವಿಡಿಯೋ ಅವರು ಬರ್ತಾರೆ ಮಾತಾಡಕ್ಕೆ. ಓಕೆ. ಎಲ್ಲರೂ ಸೇರಿ ಮಾತಾಡೋಣ. ನೀವು ಬರ್ರಿ ಯಾರಾದ್ರೂ ಬರೀ ನಾಲೆಜ್ ನೋಡೋರು ನಾಲೆಜ್ ನೀವು ಶೇರ್ ಬರ್ರಿ ಮಾಡೋಣ. ಮಾತಾಡೋಣ. ನಾಲೆಜ್ ಶೇರ್ ಮಾಡೋಣ ಹಾ ಸ್ವಲ್ಪ. ನಿಮ್ದ ಯಾಕಂದ್ರೆ ಒಂದು ಇದನ್ನ ಬಿಲ್ಡ್ ಮಾಡ್ಕೊಳ್ಳೋಣ. ಕೆಲವೊಬ್ರು 10 ವರ್ಷ 15 ವರ್ಷ ಮ್ಯಾಚ್ ನೋಡ್ತಿರ್ತಾರ. ಹ್ಮ್. ಕೆಲವೊಬ್ರು ಈಗ ಸ್ಟಾರ್ಟ್ ಮಾಡಿರ್ತಾರೋ ಬಟ್ ನಾಲೆಜ್ ಇರ್ತದೆ ಎಲ್ಲರಿಗೂ. ಅದಕ್ಕೆ ನೀವು ಇಲ್ಲ, ಬರ್ರಿ ಮಾತಾಡೋಣ ಎಲ್ಲರೂ ಡಿಸ್ಕಸ್ ಮಾಡೋಣ ಆರ್ ಸಿ ಟೀಮ್ ಬಿಗೆ ಬಗ್ಗೆ ಅಂತೇಳಿ. ಇಷ್ಟೊಂದು ಲಾಯಲ್ ಫ್ಯಾನ್ಸ್ ಅದಾರಲ್ಲ. ಪ್ರಸಾದ್, ನೀನ್ ನಮ್ತಿಲ್ಲೋ ಗೊತ್ತಿಲ್ಲ, ಅವ್ರೊಂದ್ 18 ವರ್ಷದ ಹಿಂದೆ ಆರ್ ಸಿ ಬಿ ಮ್ಯಾಚ್ ನೋಡಕತ್ತಾರ. 2-3 ವರ್ಷ ಲಾಯಲ್ ಫ್ಯಾನ್ಸ್ ಆಗಿದಾರ. ಅವ್ರ ಮಕ್ಕಳ ಹೆಸರು ವಿರಾಟ್ ಅಂತ ಇಟ್ಟಾರ. ಅವ್ರ ನೋಡುವ ನಂಗೆ ಬಹಳ ಖುಷಿ ಆಗ್ತದ. ಎಷ್ಟೋ ಅದೇ ಜನ ಖುಷಿ ಆಗ್ತದೆ. ಮಕ್ಕಳಿಗೆ ವಿರಾಟ್ ಅಂತ ಹೆಸರು ಇಟ್ಟಾರೆ, ವಿರಾಟ್ ಕೊಹ್ಲಿ ನೆನಪಿರ್ಲಿ ಅಂತೇಳಿ. ಎಷ್ಟೋ ಜನ ಆರ್ ಸಿ ಬಿ ಹ್ಮ್ ಮನಿಗಳು ಕಟ್ಕೊಂಡಾರ, ಅವ್ರ ಗಾಡಿ ಮ್ಯಾಗ ಆರ್ ಸಿ ಬಿ ಅಂತದ. ಸೊ ಎಷ್ಟೋ ಜನ ಆರ್ ಸಿ ಬಿ ಇದನ್ನ ಟ್ಯಾಟೋ ಹಾಕೊಂಡಾರ. ಟ್ಯಾಟೋ ಹಾಕೋದಷ್ಟು ಈಸಿ ಇಲ್ಲ ಹ್ಮ್ ಅಂತ ಆರ್ ಸಿ ಬಿ ಟ್ಯಾಟೋ ಹಾಕೊಂಡಾರ. ಅಂದ್ರೆ ಆರ್ ಸಿ ಬಿ ಭಾಳ ಲಾಯಲ್ ಫ್ಯಾನ್ಸ್ ಅದಾರ. ನಾವೇನ್ ಮಾಡಕತ್ತೇವಿ ಈ ಪ್ರೋಗ್ರಾಮ್ಗೆ ಅವ್ರದ್ದು ಲವ್ ಜಾಸ್ತಿ ಸಿಗ್ತದ ಅಂತ ಅನ್ಕೋತೀನಿ. ಮತ್ತ ಅವ್ರ ಇನ್ ಕೇಸ್ ಏನಾದ್ರು ಜಾಯ್ನ್ ಆಗೋರಿದ್ರೆ ಅವ್ರು ನಾವು ಜಾಯ್ನ್ ಮಾಡ್ಕೋತೀವಿ. ಕಮೆಂಟ್ ಸೆಕ್ಷನ್ ಒಳಗೆ ಜಸ್ಟ್ ಅವ್ರ ನಂಬರ್ ಮತ್ತು ಅವ್ರ ಹೆಸರು ಹಾಕಿದ್ರೆ ನಾವು ನೆಕ್ಸ್ಟ್ ವಿಡಿಯೋಕ್ಕೆ ಅವ್ರನ್ನ ಇನ್ವೈಟ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅಣ್ಣ, ಹಾ, ಇದೆಲ್ಲ ಹೇಳಿ. ಬರೀ RCB ಅಷ್ಟೇ ಮಾತಾಡ್ತಾ ಇಲ್ಲ. ನಾವು ಎಲ್ಲ IPL ಬಗ್ಗೆ ಮಾತಾಡ್ತೀವಿ. ಎಲ್ರು ಜಸ್ಟ್ RCB ಫ್ಯಾನ್ಸ್ ಅಷ್ಟೇ ಮಾತಾಡಲ್ಲ.
ಓಕೆ ಆರ್ ಸಿ ಬಿ ಫ್ಯಾನ್ಸ್ ಬರ್ರಿ ಅಂತಲ್ಲ, ಬಟ್ ಎಲ್ರೂ ಬರ್ರಿ, ಎಲ್ರೂ ಓವರಾಲ್ ಮಾತಾಡೋಣ, ಬರ್ರಿ, ಎಲ್ಲಾ ಓವರಾಲ್. ಟೀಮ್ಗೆ ಮಾತಾಡೋಣ ನಾವು. ಹಾ, ಎಲ್ಲಾ ಟೀಮ್ ಬಗ್ಗೆ ಮಾತಾಡೋಣ, ಓವರಾಲ್ ಮ್ಯಾಚ್ ಬಗ್ಗೆ ರಿವ್ಯೂ ಮಾಡೋಣ, ಪ್ರೊಡಿಕ್ಷನ್ ಮಾಡೋಣ. ಸೊ ಹ್ಮ್. ನಾ ಮಾಡೋದೇನ್ ವಿಡಿಯೋಸ್ ಅದಾವಲ್ಲ, ಇದು ಯಾರಿಗೋ ಒಬ್ರಿಗೆ ಮತ್ತ ಮ್ಯಾಚಸ್ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಕೊಡ್ಬೋದು, ಅವ್ರಿಗೆ ಇನ್ನೂ ಏನೆಲ್ಲ ಆಗ್ಬೋದು ಅಂತ ಹೇಳಿ. ಅಥವಾ ನಮಗಿಂತ ಚೆನ್ನಾಗಿರುವಂತಹ ಪ್ರಿಡಿಕ್ಷನ್ ಮಾಡೋರ್ ಅದಾರ, ಕ್ರಿಕೆಟ್ ಅನಲಿಸ್ಟ್ ಅದಾರ. ಸೊ ಅವರು ನಮ್ ಜೊತೆ ಬಂದಂದ್ರೆ ಈ ಪ್ರೋಗ್ರಾಮ್ ಜಾಯ್ನ್ ತಲೆ ಬರ್ತದ ಅಂತ ನನಗೆ ಅನಿಸ್ತದ.